Hello everyone, welcome back to the channel. I'm Divya Shri. In this video, we will go through the KSET English Literature PYQs year by year. I'll explain each question in Kannada, discuss the correct answer, and also tell you which topics are repeatedly asked. Without further ado, let's start the class. First question on the screen. Which of the following is the correct arranged periods of the English drama? Okay, English drama na correct chronological order alli neevu arrange ಮಾಡಬೇಕು. ಓಕೆನಾ? ಎಲಿಜಬೆಥನ್, ಜಕೋಬಿಯನ್, ರಿಸ್ಟೋರೇಷನ್, ವಿಕ್ಟೋರಿಯನ್, ವಿಕ್ಟೋರಿಯನ್, ಎಲಿಜಬೆಥನ್, ಜಕೋಬಿಯನ್, ರಿಸ್ಟೋರೇಷನ್, ಜಕೋಬಿಯನ್, ರಿಸ್ಟೋರೇಷನ್, ವಿಕ್ಟೋರಿಯನ್, ಎಲಿಜಬೆಥನ್, Restoration, Jacobean, Elizabethan, and Victorian. Okay, so as we know that the first comes Elizabethan, then Jacobean, after that Restoration period starts, then Victorian period. The first one is the correct answer. Elizabethan period start from 1558 to 1603. Okay, Jacobean age start from 1603 to 1625, and Restoration age start from 1660 to 1700, and Victorian age start from 1837 to 1901. It's very easy question. Okay na? Okay, next nodana. What type of stage was commonly used in Elizabethan theatres which extended to the audience? ಅಂದರೆ ನೀವು ಆಡಿಯನ್ಸ್ ಜೊತೆ ಇಂಟ್ರಾಕ್ಷನ್ ಮಾಡ್ತಾರೆ, ಕ್ಯಾರೆಕ್ಟರ್ ಅಥವಾ ಯಾರು ಅನ್ಯಾಕ್ಟ್ ಮಾಡ್ತಾರೆ ಸ್ಟೇಜ್ ಮೇಲೆ, ಆಯಿತಾ, ಆ ಕ್ಯಾರೆಕ್ಟರು ಆಡಿಯನ್ಸ್ ಜೊತೆ ಮಾತಾಡ್ತಾರೆ, ಇಂಟ್ರಾಕ್ಷನ್ಸಲ್ಲಿ ತೊಡಗಿರ್ತಾರೆ. ಸೊ ಯಾವ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಸ್ಟೇಜನ್ನು ಯೂಸ್ ಮಾಡ್ತಾರೆ ಇನ್ ದ ಎಲಿಜಬೆಥನ್ ಸ್ಟೇಜ್ ಅಂತ ಕೇಳಿದ್ದಾರೆ. ದಟ್ಸ್ ನನ್ ಅದರ್ ದ್ಯಾನ್ ಥರ್ಡ್ ಸ್ಟೇಜ್ ಅಂತ ಹೇಳ್ತೀವಿ. ಓಕೆನಾ? ಇವೆಲ್ಲವೂ ಕೂಡ ಏನಂತ ಹೇಳ್ತೀವಿ ಟೈಪ್ಸ್ ಆಫ್ ಸ್ಟೇಜ್. ಬಟ್ ಎಲಿಜಬೆಥನ್ ಥಿಯೇಟರ್ಸಲ್ಲಿ ಯಾವುದನ್ನು ಯೂಸ್ ಮಾಡ್ತಾ ಇದ್ರು ಅಂತಂದರೆ ದಟ್ಸ್ ಥರ್ಡ್ ಸ್ಟೇಜ್. ಆಯಿತು, ಥರ್ಡ್ ಸ್ಟೇಜ್ ಅಂತಂದ್ರೇನು? ಇಟ್ ಪ್ರಾಜೆಕ್ಟ್ ಔಟ್ ಇನ್ ಟು ದ ಆಡಿಯನ್ಸ್, ಅಂದರೆ ಆಡಿಯನ್ಸ್ ಜೊತೆ ಇಂಟರಾಕ್ಷನ್ ಮಾಡ್ತಾರೆ ಕ್ಯಾರೆಕ್ಟರ್ ಹೂ ಎನಾಕ್ಟೆಡ್ ಆನ್ ದ ಸ್ಟೇಜ್. ಆಯಿತಾ, ವಿತ್ ಸ್ಪೆಕ್ಟಾಟರ್ಸ್ ಆನ್ ದ 3 sides. ಅಂದರೆ ಇಲ್ಲಿ ನೋಡಿ ಒಂದು ಪಿಕ್ಚರ್ ಹಾಕಿದ್ದೀನಿ, 3 sidesಲ್ಲಿ ನಾವು ಸ್ಪೆಕ್ಟಾಟರ್ಸ್ ಕೂತಿರ್ತಾರೆ. ಆಯಿತಾ, ಅಂದರೆ ಆಡಿಯನ್ಸ್ ಇಲ್ಲಿ 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 ಕೂತಿರ್ತಾರೆ. ದಿಸ್ ಡಿಸೈನ್ ಕ್ರಿಯೇಟೆಡ್ ಅ ಕ್ಲೋಸ್ ಕನೆಕ್ಷನ್ ಬಿಟ್ವೀನ್ ದ ಆ್ಯಕ್ಟರ್ಸ್ ಆ್ಯಂಡ್ ದ ಆಡಿಯನ್ಸ್. ಆ್ಯಕ್ಟರ್ಸ್ ಏನು ಮಾಡ್ತಾರೆ, ಇಲ್ಲಿ ಏನು ಮಾಡ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಹಾಗೆ ಅವರು ಇಂಟ್ರಾಕ್ಷನ್ ಮಾಡ್ತಾರೆ ಅವರ ಆಡಿಯನ್ಸ್ ಜೊತೆ. ಓಕೆನಾ? ಆ್ಯಂಡ್ ವಾಸ್ ಡಿಫೈನಿಂಗ್ ಫೀಚರ್ಸ್ ಆಫ್ ಎಲಿಜಬೆಥನ್ ಥಿಯೇಟರ್ಸ್. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಥರ್ಡ್ ಥಿಯೇಟರ್ ಈಸ್ ಗ್ಲೋಬ್ ಥಿಯೇಟರ್. ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ, ಈಗ ಪ್ರೊಸಾನಿಯಂ ಸ್ಟೇಜ್ ಇರ್ಬೋದು, ಅರೇನಾ ಸ್ಟೇಜ್ ಇರ್ಬೋದು, ಬ್ಲ್ಯಾಕ್ ಬಾಕ್ಸ್ ಸ್ಟೇಜ್ ಇರ್ಬೋದು, ಇವೆಲ್ಲ ಟೈಪ್ಸ್ ಆಫ್ ಸ್ಟೇಜೇ. ಲೆಟ್ಸ್ ಡಿಸ್ಕಸ್ ಅಬೌಟ್ ದ್ಯಾಟ್. ಬಟ್ ಅದು ಎಲಿಜಬೆಥನ್ ಥಿಯೇಟರ್ಸಲ್ಲಿ ಯೂಸ್ ಮಾಡ್ತಾ ಇರಲಿಲ್ಲ. ಓಕೆನಾ? ಪ್ರೊಸಾನಿಯಂ ಸ್ಟೇಜ್ ಅಂದರೆ ನೋಡಿ, ಆರ್ಕ್ ಲೈಕ್ ಸ್ಟ್ರಕ್ಚರಲ್ಲಿ ಇರುತ್ತೆ ಇದು. ಓಕೆನಾ? ದ ಥಿಯೇಟರ್ ಸ್ಟೇಜ್ ಫ್ರೇಮ್ಡ್ ಬೈ ಅ ಪ್ರೊಸಾನಿಯಂ ಆರ್ಕ್. ನೋಡಿ, ಈ ಥರ ಆರ್ಕ್ ಸ್ಟೇಜಲ್ಲಿ ಇರುತ್ತೆ, ವಿಚ್ ಸಪ್ರೇಟ್ ದ ಸ್ಟೇಜ್ ಫ್ರಮ್ ದ ಆಡಿಯನ್ಸ್. ಆಡಿಯನ್ಸ್ ಇಲ್ಲಿರ್ತಾರೆ, ಸ್ಟೇಜ್ ಇಲ್ಲಿರ್ತವೆ, ಸಪ್ರೇಟ್, ತುಂಬ ಡಿಸ್ಟೆನ್ಸನ್ನು ನಾವು ನೋಡ್ಬೋದು. ಓಕೆನಾ? ದ ಆಡಿಯನ್ಸ್ ಇಸ್ ಫೇಸಿಂಗ್ ದ ಸ್ಟೇಜ್ ಫ್ರಮ್ ಒನ್ ಸೈಡ್ ಓನ್ಲಿ. ಆಯಿತಾ, ಒನ್ ಸೈಡ್ ಕೂತಿರ್ತಾರೆ, ಇಲ್ಲಿ ಕೂತಿರ್ತಾರೆ, ಜಸ್ಟ್ ಏನಂತ ಹೇಳ್ತೀವಿ, ಪರ್ಫಾರ್ಮೆನ್ಸನ್ನು ನೋಡ್ತಾರೆ. ಓಕೆನಾ? ಗಿವಿಂಗ್ ಕ್ಲಿಯರ್ ಪಿಕ್ಚರ್ ಲೈಕ್ ಅ ವ್ಯೂ ಆಫ್ ಅ ಪರ್ಫಾರ್ಮೆನ್ಸ್. ಜಸ್ಟ್ ಪರ್ಫಾರ್ಮೆನ್ಸನ್ನು ಅವ್ರು ನೋಡ್ತಾರೆ ಅಷ್ಟೇ. ದರ್ ಇಸ್ ನೋ ಇಂಟ್ರಾಕ್ಷನ್ ಎಟ್ ಆಲ್ ಇನ್ ದಿಸ್ ಪ್ರೊಸಾನಿಯಂ ಸ್ಟೇಜ್. ಅರೇನಾ ಸ್ಟೇಜನ್ನು ಏನು ಹೇಳ್ತೀವಿ, ಥಿಯೇಟರ್ಸ್ ಇನ್ ದ ರೌಂಡ್ ಅಂತ ಹೇಳ್ತೀವಿ. ನೋಡಿ, ಥಿಯೇಟರ್ಸ್ ಹಿಂಗಿರುತ್ತೆ, ರೌಂಡಲ್ಲಿ ಸ್ಪೆಕ್ಟಾಟರ್ ಕೂತ್ಕೊಂಡಿರ್ತಾರೆ. ನೋಡಿ, ದಿಸ್ ಟೈಪ್ ಆಫ್ ಸ್ಟೇಜ್ ದಟ್ ಈಸ್ ಸರೌಂಡೆಡ್ ಬೈ ದ ಆಡಿಯನ್ಸ್. ಸುತ್ತ ಸರೌಂಡೆಡ್ ಬೈ ದ ಆಡಿಯನ್ಸ್ ಆನ್ ಆಲ್ 4 sides. ಆಯಿತಾ, ಥರ್ಡ್ ಥಿಯೇಟರಲ್ಲಿ 3 sides, ಇದು 4 sides. ಆಯಿತಾ, ದಿಸ್ ಅರೇಂಜ್ಮೆಂಟ್ ಕ್ರಿಯೇಟ್ಸ್ ಆ್ಯನ್ ಇಮಿಡಿಯೇಟ್ ಅಟ್ಮಾಸ್ಫಿಯರ್ ಆ್ಯಂಡ್ ಬ್ರಿಂಗ್ಸ್ ದ ಆ್ಯಕ್ಟರ್ ಕ್ಲೋಸರ್ ಟು ದ ಆಡಿಯನ್ಸ್. ಓಕೆನಾ? ಓಕೆ, ನೆಕ್ಸ್ಟ್ ಬ್ಲ್ಯಾಕ್ ಬಾಕ್ಸ್ ಸ್ಟೇಜ್ ಅಂತಂದ್ರೇನು? ಇಟ್ಸ್ ಅ ಸಿಂಪಲ್ ಫ್ಲೆಕ್ಸಿಬಲ್ ಪರ್ಫಾರ್ಮೆನ್ಸ್ ಸ್ಪೇಸ್ ವಿತ್ ಅ ಬ್ಲ್ಯಾಕ್ ವಾಲ್ಸ್ ಆ್ಯಂಡ್ ಅ ಫ್ಲ್ಯಾಟ್ ಫ್ಲೋರ್. ನೋಡಿ, ಫ್ಲ್ಯಾಟ್ ಫ್ಲೋರ್ ಇರುತ್ತೆ, ಬ್ಲ್ಯಾಕ್ ವಾಲ್ಸ್ಗಳನ್ನು ನೋಡ್ಬೋದು. ಓಕೆನಾ? ದ ಸೀಟಿಂಗ್ ಇನ್ ದ ಸ್ಟೇಜ್ ಕ್ಯಾನ್ ಬಿ ಅರೇಂಜ್ಡ್ ಇನ್ ಡಿಫ್ರೆಂಟ್ ವೇಸ್. ಯಾವ ಥರ ಬೇಕಾದರೂ ಇರ್ಬೋದು ಅದು, ಡಿಪೆಂಡಿಂಗ್ ಆನ್ ದ ನೀಡ್ಸ್ ಆಫ್ ದ ಪರ್ಫಾರ್ಮೆನ್ಸಸ್. ಆಯಿತಾ, ಇದರಲ್ಲಿ ಈ ಥರ ನೀಡ್ಸ್ ಇದೆ, ಹಾಗಾಗಿ ಈ ಥರ ಸ್ಟೇಜನ್ನು ಕ್ರಿಯೇಟ್ ಮಾಡಿದ್ದಾರೆ. ಇಟ್ಸ್ ಕಾಮನ್ಲಿ ಯೂಸ್ಡ್ ಫಾರ್ ಎಕ್ಸ್ಪೆರಿಮೆಂಟಲ್ ಥಿಯೇಟರ್ಸ್, ಅಥವಾ ರಿಹರ್ಸಲ್ ಟೈಮಲ್ಲಿ ಯೂಸ್ ಮಾಡ್ತಾರೆ, ಅಥವಾ ಸ್ಮಾಲ್ ಪ್ರೊಡಕ್ಷನ್ಸ್ ಅವರು ಈ ಥರದನ್ನು ಯೂಸ್ ಮಾಡ್ತಾರೆ. ಓಕೆನಾ? ಬಟ್ ಎಲಿಜಬೆಥನ್ ಥಿಯೇಟರ್ಸಲ್ಲಿ ಯಾವ್ದು ಯೂಸ್ ಮಾಡ್ತಾರೆ, ಥರ್ಡ್ ಸ್ಟೇಜನ್ನು ಯೂಸ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ Henrik Ibsen's plays deals with a conflict between truth telling and its consequences. ಸತ್ಯ ಹೇಳೋದ್ರಿಂದ ಅದರ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದು ಯಾವ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಆಫ್ ಹೆನ್ರಿಕ್ ಇಬ್ಸನ್ನಲ್ಲಿ ನೋಡ್ಬೋದು ಅಂತ ಕೇಳ್ತಾರೆ. ಗೋಸ್ಟ್, ದ ವೈಲ್ಡ್ ಡಕ್, ಹೆಡ್ಡಾ ಗಾಬ್ಲರ್, ಜಾನ್ ಗ್ಯಾಬ್ರಿಯಲ್ ಬ್ರಾಕ್ಮ್ಯಾನ್. ದಟ್ಸ್ ನನ್ ಅದರ್ ದ್ಯಾನ್ ದ ವೈಲ್ಡ್ ಡಕ್ ಅಂತ ಹೇಳ್ಬೋದು. ವೈಲ್ಡ್ ಡಕ್ ಡೀಲ್ಸ್ ವಿತ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಟ್ರೂತ್ ಟೆಲ್ಲಿಂಗ್ ಆ್ಯಂಡ್ ಇಟ್ಸ್ ಕಾನ್ಸಿಕ್ವೆನ್ಸಸ್. ಆಯಿತಾ,
ದ ವೈಲ್ಡ್ ಡಕ್ಕಲ್ಲಿ ಏನಾಗುತ್ತೆ ಅಂತಂದರೆ ಇಟ್ ಎಕ್ಸ್ಪ್ಲೋರ್ಸ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಟ್ರೂತ್ ಟೆಲ್ಲಿಂಗ್ ಆ್ಯಂಡ್ ಇಟ್ಸ್ ಕಾನ್ಸಿಕ್ವೆನ್ಸಸ್ ಆಯಿತಾ. ಎಸ್ಪೆಷಲಿ ದ ಕ್ಯಾರೆಕ್ಟರ್ ಗ್ರಿಗರ್ ವರ್ಲ್ ಬಿಲೀವ್ಸ್ ದ್ಯಾಟ್ ರಿವೀಲಿಂಗ್ ದ ಟ್ರೂತ್ ವಿಲ್ ಲಿಬರೇಟ್ ಅದರ್ಸ್. ಅಂದರೆ ಸತ್ಯ ಹೇಳೋದ್ರಿಂದ ಒಂದು ಫ್ರೀಡಮ್ ಸಿಗುತ್ತೆ ಬೇರೆಯವರಿಗೆ ಅಥವಾ ನಮಗೆ ಅಂದ್ಕೊಳ್ಳಿ ಆಯಿತಾ. ಸತ್ಯ ಹೇಳೋದ್ರಿಂದ ಬೇರೆಯವರಿಗೆ ಲಿಬರೇಟ್ ಆಗುತ್ತೆ ಅನ್ನೋದಾದ್ರೆ ಸತ್ಯ ಹೇಳೋಣ ಅಂತ ಏನು ಮಾಡ್ತಾರೆ ಗ್ರೆಗರ್ ವರ್ಲ್ ಹೇಳಬೇಕು ಅಂತ ಹೇಳ್ತಾರೆ. ಬಟ್ ಅದೇನಾಗುತ್ತೆ, ದ ಪ್ಲೇ ಅಲ್ಟಿಮೇಟ್ಲಿ ಶೋಸ್ ದಟ್ ಹಾರ್ಶ್ ಟ್ರುತ್ಸ್ ಕ್ಯಾನ್ ಡಿಸ್ಟ್ರಾಯ್ ದ ಲೈವ್ಸ್ ಆ್ಯಂಡ್ ರಿಲೇಷನ್ಶಿಪ್ ಅಲ್ವಾ. ಸೊ ಏನಂದರೆ ನೀವು ಸತ್ಯ ಹೇಳಬೇಕು ಅಂತ ಹೋಗಿರ್ತೀರಿ, ಇದು ಕಾಮನ್, ಇನ್ನು ನಮ್ಮ ಹ್ಯೂಮನ್ ಬೀಯಿಂಗ್ಸಲ್ಲಿ ಕಾಮನ್ ಇದು. ಈಗ ಫಾರ್ ಎಕ್ಸಾಂಪಲ್ ನಾನೇನೋ ಸತ್ಯ ಹೇಳಬೇಕು ಅಂತ ಹೋಗ್ತೀನಿ, ಇದರಿಂದ ಒಂದು ರಿಲೇಷನ್ಶಿಪ್ ಹಾಳಾಗ್ಬೋದು, ಕರೆಕ್ಟಾಗಿ ಒಬ್ರು ಲೈಫ್ ಹಾಳಾಗ್ಬೋದು ಅಲ್ವಾ. ಸೊ ನಾವೇನು ಮಾಡಬೇಕು, ನಾವು ಯೋಚನೆ ಮಾಡಬೇಕು, ಒಂದು ಸತ್ಯ ಹೇಳಬೇಕಿದ್ರೆ ಮುಂಚೆ ಅದರಿಂದ ಅವ್ರ ಲೈಫ್ ಹಾಳಾಗುತ್ತೆ ಅಥವಾ ಅವರ ರಿಲೇಷನ್ಶಿಪ್ ಹಾಳಾಗುತ್ತೆ ಅಂತ ಆದರೆ ಸೊ ವಿ ಶುಡ್ ನಾಟ್ ಟೆಲ್ ದ ಟ್ರುತ್. ಅದೇ ನಾವು ವೈಲ್ಡ್ ಡಕ್ಕಲ್ಲಿ ನೋಡ್ಬೋದು. ಓಕೆನಾ. ಇದೇ ಕಾನ್ಸಿಕ್ವೆನ್ಸಸ್ ಅನ್ನ ಯಾರು ಫೇಸ್ ಮಾಡ್ತಾನೆ, ಗ್ರೆಗರ್ ವರ್ಲ್ ಫೇಸ್ ಮಾಡ್ತಾನೆ. ಓಕೆನಾ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್ ಇಸ್ ದ ವೈಲ್ಡ್ ಡಕ್ ಅಂತ ಹೇಳ್ಬೋದು. ಓಕೆನಾ. ಇನ್ ಆರ್ಥರ್ ಮಿಲ್ಲರ್ಸ್ ಡೆತ್ ಆಫ್ ಅ ಸೇಲ್ಸ್ಮನ್, how does Willy Loman's perception of American dream criticize capitalist ideology? American dream ಅಂದ್ರೇನು, if you work hard then definitely you will succeed, ನಿಮಗೆ ಮೆಟೀರಿಯಲ್ ವೆಲ್ತ್ ಡೆಫಿನೆಟ್ಲಿ ಸಿಗುತ್ತೆ ಅನ್ನೋದು ಅಮೆರಿಕನ್ ಡ್ರೀಮ್ ಆಯಿತಾ. ಸೊ ಇದನ್ನು ಹೇಗೆ ಕ್ರಿಟಿಸೈಸ್ ಮಾಡಿದರೆ, ಈ ಪರ್ಟಿಕ್ಯುಲರ್ ಅಮೆರಿಕನ್ ಡ್ರೀಮ್ ಅನ್ನು ಹೆಂಗೆ ಕ್ರಿಟಿಸೈಸ್ ಮಾಡಿದ್ದಾರೆ ಆರ್ಥರ್ ಮಿಲ್ಲರ್ ಇನ್ ಇಸ್ ಫೇಮಸ್ ಪ್ಲೇ ಡೆತ್ ಆಫ್ ದ ಸೇಲ್ಸ್ ಮ್ಯಾನ್ ಅಲ್ಲಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಆನ್ಸರ್ ಈಸ್ ನೋಡಿ, ಇಟ್ ಗ್ಲೋರಿಫೈಸ್ ಇಂಡಿವಿಜುವಲ್ ಆಂಬಿಷನ್. ನೋ, ಇದು ಯಾವತ್ತೂ ಆಂಬಿಷನನ್ನು ಗ್ಲೋರಿಫೈ ಮಾಡಲ್ಲ. ಓಕೆನಾ. ಇಟ್ ಸೆಲೆಬ್ರೇಟ್ ಕಾರ್ಪೊರೇಟ್ ಲಾಯಲ್ಟಿ. ನೋ. ದೆನ್ ಇಟ್ ಪ್ರಮೋಟ್ ಕಮ್ಯುನಲ್ ವ್ಯಾಲ್ಯೂ. ನೋ. ಬಟ್ ಇಟ್ ಎಕ್ಸ್ಪೋಸಸ್ ದ ಇಲ್ಯೂಷನ್ ಆಫ್ ಮೆಟೀರಿಯಲ್ ಸಕ್ಸಸ್. ಅದೇ ಹೇಳಿದ್ದು, ಅಂದರೆ ನಿಮ್ಗೊಂದು ಇಲ್ಯೂಷನ್ ಇರುತ್ತೆ, ನಾನು ತುಂಬ ಹಾರ್ಡಾಗಿ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಐಲ್ ಬಿಕಮ್ ರಿಚ್ ಇನ್ ದ ಫ್ಯೂಚರ್ ಅಂತ ಹೇಳ್ಬಿಟ್ಟು ತುಂಬ ವರ್ಕ್ ಹಾರ್ಡ್ ವರ್ಕ್ ಮಾಡಿದ್ರೆ ಏನಾಗುತ್ತೆ, ಇಟ್ಸ್ ಜಸ್ಟ್ ಅ ಇಲ್ಯೂಷನ್ ಆಯಿತಾ. ಆ ಥರ ಆಗಲ್ಲ. ಇದೇ ಸೇಮ್ ಅಮೆರಿಕನ್ ಡ್ರೀಮ್ ಕೂಡ ಅದೇನೆ. ಅಮೆರಿಕದಲ್ಲಿ ತುಂಬ ಜನಕ್ಕೆ ಅದೇ ಥರ ಇತ್ತು, ನಾವು ತುಂಬ ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ನಮಗೆ ಒಂದು ಮೆಟೀರಿಯಲ್ ಸಕ್ಸಸ್ ಸಿಗುತ್ತೆ ಅಂತ. ಬಟ್ ಇಟ್ ಜಸ್ಟ್ ಆನ್ ಇಲ್ಯೂಷನ್ ಆಯಿತಾ. ಅದನ್ನು ಡೆತ್ ಆಫ್ ಅ ಸೇಲ್ಸ್ ಮ್ಯಾನ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆನಾ. ಆನ್ಸರ್ ಬಂದ್ಬಿಟ್ಟು ಇಟ್ ಎಕ್ಸ್ಪೋಸಸ್ ದ ಇಲ್ಯೂಷನ್ಸ್ ಆಫ್ ಮೆಟೀರಿಯಲ್ ಸಕ್ಸಸ್ ಅಂತ ಹೇಳ್ಬೋದು. ವಿಲ್ಲಿ ಲಾಮನ್ ಏನು ಮಾಡ್ತಾರೆ, ಕಂಪ್ಲೀಟ್ಲಿ ಅವನ ಎಂಟೈರ್ ಲೈಫನ್ನು ಡೆಡಿಕೇಟ್ ಮಾಡ್ತಾನೆ ಒಂದು ಪರ್ಟಿಕ್ಯುಲರ್ ಕಂಪನಿಗೆ, ಬಿಕಾಸ್ ಇಟ್ ಗ್ಯಾರಂಟೀಸ್ ಮೆಟೀರಿಯಲ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ಅಂದರೆ ತುಂಬ ಡೆಡಿಕೇಟ್ ಮಾಡ್ತಾನೆ ಆ ಕಂಪನಿಗೆ ಆಯಿತಾ. ತುಂಬ ಹಾರ್ಡ್ ವರ್ಕ್ ಮಾಡಿ ಆ ಕಂಪ್ನಿಗೆ ತನ್ನ ಇಡೀ ಜೀವನವನ್ನು ಏನು ಮಾಡಿರ್ತಾನೆ, ಡೆಡಿಕೇಟ್ ಮಾಡಿರ್ತಾನೆ. ಅವನಿಗೆ ಏನಂದರೆ ಅವನೊಂದು ಡ್ರೀಮ್ ಇತ್ತು, ಮುಂದೆ ನನಗೆ ಒಳ್ಳೇದಾಗುತ್ತೆ, ಮುಂದೆ ವೆಲ್ತ್ ಸಿಗುತ್ತೆ, ನನಗೆ ಹ್ಯಾಪಿನೆಸ್ ಸಿಗುತ್ತೆ ಅಂತ. ಬಟ್ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಕಂಪನಿ ಇದೆಯಲ್ಲ ಅದೇನು ಮಾಡುತ್ತೆ, ಬೇಸಿಕಲಿ ಅವರ ಡ್ರೀಮನ್ನು ಎಕ್ಸಾಸ್ಟ್ ಮಾಡುತ್ತೆ ಆ್ಯಂಡ್ ಡಿಸ್ಕಾರ್ಡ್ ಮಾಡುತ್ತೆ. ಸೊ ದಿಸ್ ಈಸ್ ದ ಮೇನ್ ಥೀಮ್ ಆಫ್ ಡೆತ್ ಆಫ್ ಅ ಸೇಲ್ಸ್ ಮ್ಯಾನ್ ಬೈ ಆರ್ಥರ್ ಮಿಲ್ಲರ್. ಓಕೆನಾ. ನೆಕ್ಸ್ಟ್ ನೋಡಿ, ವಿಚ್ ಡ್ರಾಮ್ಯಾಟಿಕ್ ಸ್ಟ್ರಕ್ಚರ್ ಟಿಪಿಕಲಿ ಫಾಲೋಸ್ ಅ 5-act ಫಾರ್ಮ್ಯಾಟ್ ಇನ್ಕ್ಲೂಡಿಂಗ್ ಎಕ್ಸ್ಪೋಸಿಷನ್, ರೈಸಿಂಗ್ ಆ್ಯಕ್ಷನ್, ಕ್ಲೈಮ್ಯಾಕ್ಸ್, ಫಾಲಿಂಗ್ ಆ್ಯಕ್ಷನ್ ಆ್ಯಂಡ್ ಡಿನೌನ್ಸ್ಮೆಂಟ್. ಓಕೆನಾ. ದಿಸ್ ನನ್ ಅದರ್ ದೆನ್ ಫ್ರೈಟಾಕ್ ಪಿರಮಿಡ್. ವೆರಿ ಈಸಿ. ಓಕೆ, ತುಂಬ ಸರಿ ಇದು ರಿಪೀಟೆಡ್ ಆಗಿದೆ ಆಯಿತಾ. ರಿಪೀಟೆಡ್ ಸೆಟ್ಟಲ್ಲೂ ಅಷ್ಟೇ, ನೆಟ್ಟಲ್ಲೂ ಅಷ್ಟೇ ತುಂಬ ಸರಿ ರಿಪೀಟೆಡ್ ಆಗಿದೆ ಆಯ್ತಾ. ಓಕೆ. ಫ್ರೈಟಾಕ್ ಪಿರಮಿಡ್ ಅಂತ ಹೇಳ್ತೀವಿ. ಫ್ರೈಟಾಕ್ ಪಿರಮಿಡ್ ಹೇಗಿರುತ್ತೆ ನೋಡಿ, ಈ ಥರ ಇರುತ್ತೆ. ಓಕೆನಾ. ಇಲ್ಲಿ ಏನಾಗುತ್ತೆ, ಫಸ್ಟ್ ಎಕ್ಸ್ಪೋಸಿಷನ್ ಬರುತ್ತೆ. ಎಕ್ಸ್ಪೋಸಿಷನ್ ಅಂದರೆ ಇಲ್ಲಿ ಇಂಟ್ರೊಡ್ಯೂಸ್ ದ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಇವ್ರು ಹೀರೋ, ಇವರು ಹೀರೋಯಿನ್, ಇವರು ವಿಲನ್. ಫಸ್ಟ್ ಇಂಟ್ರೊಡಕ್ಷನ್ ಆಗುತ್ತೆ, ಸೆಟ್ಟಿಂಗ್ ಆಗುತ್ತೆ, ಬ್ಯಾಕ್ಗ್ರೌಂಡ್ನ ಇಂಟ್ರೊಡಕ್ಷನ್ ಆಗುತ್ತೆ, ಮೇನ್ ಕಾನ್ಫ್ಲಿಕ್ಟ್ ಏನು ನಡಿಬಹುದು ಅನ್ನೋದನ್ನು ಕೂಡ ತೋರಿಸ್ತಾರೆ. ರೈಸಿಂಗ್ ಆ್ಯಕ್ಷನ್, ಇಲ್ಲಿ ಏನಾಗುತ್ತೆ, ಸೀರೀಸ್ ಆಫ್ ಇವೆಂಟ್ಸ್ ಏನಾಗುತ್ತೆ ವಿಚ್ ಡೆವಲಪ್ ದ ಕಾನ್ಫ್ಲಿಕ್ಟ್ ಆಯಿತಾ. ಒಂದಿಷ್ಟು ಇವೆಂಟ್ಗಳು ನಡೆಯುತ್ತೆ, ಅದರಿಂದ ಏನಾಗುತ್ತೆ, ಜಗಳಕ್ಕೆ ಕಾರಣ ಆಗುತ್ತೆ ಅಥವಾ ಒಂದು ಕಾನ್ಫ್ಲಿಕ್ಟ್ ನಡೆಯುತ್ತೆ ಅನ್ನೋದನ್ನು ತೋರಿಸ್ತಾರೆ ಆಯಿತಾ. ಕ್ಲೈಮ್ಯಾಕ್ಸ್, ಟರ್ನಿಂಗ್ ಪಾಯಿಂಟ್ ಆ್ಯಂಡ್ ಮೊಮೆಂಟ್ ಆಫ್ ಗ್ರೇಟ್ ಟೆನ್ಷನ್ ಇನ್ ದ ಸ್ಟೋರಿ. ಅಂದರೆ ತುಂಬ ಏನಾಗ್ಬೋದು ನೆಕ್ಸ್ಟು, ದ ಕ್ವೆಶ್ಚನ್ ಮಾರ್ಕ್ ಆಯಿತಾ, ಮುಂದೆ ಏನಾಗ್ಬೋದು ಅನ್ನೋದು ಕ್ಲೈಮ್ಯಾಕ್ಸ್ ಆಯಿತಾ. ನೆಕ್ಸ್ಟ್ ಏನು ಮಾಡಿದೆ, ಫಾಲಿಂಗ್ ಆ್ಯಕ್ಷನ್, ಇವೆಂಟ್ ಫಾಲೋವಿಂಗ್ ಅ ಕ್ಲೈಮ್ಯಾಕ್ಸ್ ದಟ್ ಲೀಡ್ ಟುವರ್ಡ್ಸ್ ರಿಸಾಲ್ವಿಂಗ್ ದ ಕಾನ್ಫ್ಲಿಕ್ಟ್ ಅಲ್ಲಿಗೆ ಒಂದು ಜಗಳ ಅಂದ್ಕೊಳ್ಳೋಣ, ಆ ಜಗಳ ಏನಾಗುತ್ತೆ, ರಿಸಾಲ್ವ್ ಆಗುತ್ತೆ. ಓಕೆನಾ. ಡಿನೌನ್ಸ್ಮೆಂಟ್ ಅಂತಂದ್ರೇನು, ಬೇಸಿಕಲಿ ದ ಕಾನ್ಫ್ಲಿಕ್ಟ್ ಈಸ್ ರಿಸಾಲ್ವ್ಡ್ ಆ್ಯಂಡ್ ಸ್ಟೋರಿ ಎಂಡ್ಸ್. ಇದು ಬೇಸಿಕಲಿ ಫ್ರೈಟಾಕ್ ಪಿರಮಿಡ್ ಅಂತ ಹೇಳ್ತೀವಿ. ಓಕೆ. ಮೋಸ್ಟ್ ರಿಪೀಟೆಡ್ಲಿ ಆಸ್ಕ್ ಕ್ವೆಶ್ಚನ್ಸ್ ಅಂತಲೂ ಕೂಡ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಮ್ಯಾಚ್ ದ ಫಾಲೋವಿಂಗ್. ಲೀಸ್ಟ್ 1 playwright, ಲೀಸ್ಟ್ 2 plays. ಡೇವಿಡ್ ಮ್ಯಾಮೆಟ್, ಥಾಮಸ್ ಮಿಡಲ್ಟನ್ ಆ್ಯಂಡ್ ವಿಲಿಯಂ ರೌಲೆ, ಟಾಮ್ ಸ್ಟಾಪಾರ್ಡ್, ಜಾನ್ ವೆಬ್ಸ್ಟರ್. ವೆರಿ ಈಸಿ. ಟಾಮ್ ಸ್ಟಾಪಾರ್ಡನ್ನು ನಾವು ಬೇಸಿಕಲಿ ರೋಸನ್ ಕರ್ಟ್ಸ್ ಆ್ಯಂಡ್ ಗಿಲ್ಡನ್ಸ್ಟನ್ ಸಾ ಡೆಡ್ಡಿಗೆ ಮ್ಯಾಚ್ ಮಾಡೋಣ. ಜಾನ್ ವೆಬ್ಸ್ಟರ್, Duchess of Malfi. Thomas Middleton and Rowley collaboratively written Changeling, and David Mamet has written a famous work called the Glen Rose. Okay na. So answer is
3. Okay, na? David Mamet wrote Glengarry Glen Rose. It's a Pulitzer Prize winning play anta helbodu, which was published in the year 1984. Very, very important question. Okay, next one. Which playwright work led to the riots at the Abbey Theatre in 1907? Very sorry. Okay, which playwright work led to the riots at the Abbey Theatre in 1907? Very easy. That's none other than J.M. Synge. J.M. Synge ಅವರ Playboy of the Western World ಇದೆಯಲ್ಲ, which caused riots in the Abbey Theatres in the year 1907 ಅಲ್ಲಿ, because ಈ ಪ್ಲೇಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇಟ್ ಪೋರ್ಟ್ರೇ ದ ಐರಿಷ್ ರೂರಲ್ ಲೈಫ್ ಆ್ಯಂಡ್ ಪರ್ಸೀವ್ಡ್ ಇನ್ಸಲ್ಟ್ ಟು ಐರಿಷ್ ವಿಮೆನ್. ಒಂದು ವಿಮೆನ್ನ ಅಂಡರ್ ಗಾರ್ಮೆಂಟ್ಸ್ ಬಗ್ಗೆ ಏನೋ ಹೇಳಿದ್ದಾರೆ ಅದರಲ್ಲಿ, ಆಯಿತಾ. ಆ್ಯಂಡ್ ನ್ಯಾಷನಲಿಸಮನ್ನು ತುಂಬ ಕ್ರಿಟಿಸೈಸ್ ಮಾಡಿದ್ದಾರೆ ಆ್ಯಂಡ್ ಇನ್ಸಲ್ಟ್ ಮಾಡಿದ್ದಾರೆ ನೇಷನನ್ನು, ಆಯಿತಾ. ಹಾಗಾಗಿ ಆಡಿಯನ್ಸ್ ಏನು ಮಾಡ್ತಾರೆ, ಔಟ್ರೇಜ್ ಆಗ್ತಾರೆ. ಲೆಟ್ ಟು ದ ಸೆವ್ರಲ್ ನೈಟ್ಸ್ ಆಫ್ ಪ್ರೊಟೆಸ್ಟ್ ಆ್ಯಂಡ್ ಡಿಸ್ಟರ್ಬೆನ್ಸ್ ಅಂತ ಕೂಡ ಹೇಳ್ಬೋದು. ಓಕೆನಾ. Next, how do Beckett's character typically handle their existential struggle? How do Beckett's character typically handle their existential struggle? Existential ಅಂತಂದ್ರೆ absurd, meaninglessness of life ಅಂತ ಹೇಳ್ಬೋದು. ಓಕೆನಾ. By finding hope and purpose? No. ಇದು ಎಕ್ಸ್ಪೆಷಲಿ ಎಕ್ಸಿಸ್ಟೆನ್ಷಿಯಲಿಸಮಲ್ಲಿ ಹೇಳೋದು ಏನಂತ ಹೇಳಿದ್ರೆ ಮೀನಿಂಗ್ಲೆಸ್ನೆಸ್ ಅಥವಾ ಅಬ್ಸರ್ಡಿಟಿಯಲ್ಲಿ ಹೇಳೋದು ಕೂಡ ಮೀನಿಂಗ್ಲೆಸ್ನೆಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಅದರಲ್ಲಿ ಹೋಪ್ಸ್ ಪರ್ಪಸ್ ಬಗ್ಗೆ ಏನೂ ಇಲ್ಲ. ಓಕೆನಾ. ಓಕೆ, ಸೆಕೆಂಡ್ ಒನ್ ಬಂದ್ಬಿಟ್ಟು ಬೈ ರಿಸ್ಟೋರಿಂಗ್ ಟು ಕನ್ವೆನ್ಷನಲ್ ಮೆಥಡ್ಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್. ನೋ, ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ಇಲ್ಲಿ ಹೇಳೋದೇ ಇಲ್ಲ. ಬೈ ಕಂಟಿನ್ಯೂಯಿಂಗ್ ಟು ಎಕ್ಸಿಸ್ಟ್ ಡಿಸ್ಪೈಟ್ ದೇರ್ ಲ್ಯಾಕ್ ಆಫ್ ಡೈರೆಕ್ಷನ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ದಟ್ಸ್ ಕರೆಕ್ಟ್. ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಡೈರೆಕ್ಷನ್ ಬಗ್ಗೆ, ಲೈಫಲ್ಲಿ ನಮಗೆ ಒಂದು ಏನಂತ ಹೇಳ್ತೀವಿ, ಡೈರೆಕ್ಷನ್ಸ್ ಅಂತ ಇರಲ್ಲ. ಆ್ಯಂಡ್ ಲೆಸ್ನೆಸ್ ಆಫ್ ಲೈಫ್ ಬಗ್ಗೆ ಹೇಳ್ಬೋದು. ಆ್ಯಂಡ್ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಹೇಳ್ತಾ ಹೋಗ್ಬೋದು. ಸೀಕಿಂಗ್ ಟ್ರೆಡಿಷನಲ್ ಫಾರ್ಮ್ಸ್ ರಿಡೆಂಪ್ಷನ್, ದಟ್ಸ್ ಕಂಪ್ಲೀಟ್ಲಿ ರಾಂಗ್. ಸೊ ದ ಥರ್ಡ್ ಒನ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಸ್ಯಾಮ್ಯುಯಲ್ ಬೆಕೆಟ್ ಏನು ಮಾಡ್ತಾರೆ, ಬೇಸಿಕಲಿ the character typically endure meaninglessness and repetitive existence without clear purpose and resolution. ಅಲ್ವಾ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ವೇಟಿಂಗ್ ಫಾರ್ ಗಾಡಟ್ ಅಲ್ಲಿ ಏನಾಗ್ತಾರೆ ಅಂದರೆ, ಗಾಡಟ್ ಬರಲ್ಲ, ಒಬ್ಬ ಹುಡುಗ ಬಂದು ಹೇಳ್ತಾನೆ, ಸೊ ಇವತ್ತು ಬರಲ್ಲ ನಾಳೆ ಬರ್ತಾರೆ, ಮತ್ತು ನಾಳೆ ಬರ್ತಾರೆ ಅವರು. ನಾಳೆ ಬಂದು ಮತ್ತೆ ಹುಡುಗ ಬಂದು ಹೇಳ್ತಾನೆ, ಇಲ್ಲ ಇವತ್ತು ಬರಲ್ಲ ಗಾಡಟ್, ನಾಳೆ ಬರ್ತಾರೆ. ಸೊ ಅಂದರೆ ಲೈಫ್ನೆಸ್ ಒಂದು ಪರ್ಪಸ್ಸೇ ಇಲ್ಲ, ಸುಮ್ಮನೆ ಬರ್ತಾನೆ ಇರ್ತಾರೆ, ವೇಟಿಂಗ್ ಫಾರ್ ಗಾಡಟ್ ಮಾಡ್ತಾರೆ, ಹೋಗ್ತಾರೆ ಅಲ್ವಾ. ಸೊ ಕ್ಲಿಯರ್ ಪರ್ಪಸ್ ಇಲ್ಲ ಅವ್ರ ಲೈಫ್ ಬಗ್ಗೆ, ಅದನ್ನೇ ನಾವು ನೋಡ್ಬೋದು ವೇಟಿಂಗ್ ಫಾರ್ ಗಾಡಟ್ ಅಥವಾ ಎಂಡ್ ಗೇಮಲ್ಲಿ ಅಂತ ಹೇಳ್ಬೋದು. ಅಂದರೆ ಅನ್ಸರ್ಟನಿಟಿ, ಇಲ್ಯೂಷನ್, ಐಸೋಲೇಷನ್ ಆ್ಯಂಡ್ ಆಬ್ಸೆನ್ಸ್ ಆಫ್ ಮೀನಿಂಗ್ ಟುವರ್ಡ್ಸ್ ದ ಲೈಫ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ಸೆಂಟ್ರಲ್ ಥೀಮ್ ಆಫ್ ಮಂಜುಳಾ ಪದ್ಮನಾಭನ್ಸ್ ಪ್ಲೇ ಲೈಟ್ಸ್ ಔಟ್? ಓಕೆನಾ. ಮಂಜುಳಾ ಪದ್ಮನಾಭನ್ ಅವರ ಪ್ಲೇ ಲೈಟ್ಸ್ ಔಟ್ ಬಗ್ಗೆ ಏನು ಹೇಳಿದ್ರೆ, ಸೆಂಟ್ರಲ್ ಥೀಮ್ ಏನು? ಸೆಲೆಬ್ರೇಷನ್ ಆಫ್ ಇಂಡಿಯನ್ ವ್ಯಾಲ್ಯೂಸ್, ಅ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಸೆಟ್ ಇನ್ ಅರ್ಬನ್ ಮುಂಬೈ, ಅರ್ಬನ್ ಅಪತಿ ಟುವರ್ಡ್ಸ್ ಸೆಕ್ಷುವಲ್ ವೈಲೆನ್ಸ್, ಅ ಕಾಮಿಕ್ ಟಾಕ್ ಆನ್ ಮಾಡರ್ನ್ ಇಂಡಿಯನ್ ಪೊಲಿಟಿಕ್ಸ್. ಇಫ್ ಯು ಡೋಂಟ್ ನೋ ದ ಸ್ಟೋರಿ ಆಫ್ ಲೈಟ್ ಔಟ್, then you cannot answer this question. Understand? Now I will tell you the story. What do you mean by light out? The play the complete story ಹೇಳ್ತೀನಿ ನೋಡಿ. ಇಲ್ಲಿ ಏನಾಗುತ್ತೆ ಅಂದರೆ, ಪ್ಲೇ ಸೆಟ್ ಇನ್ ದ ಅಪಾರ್ಟ್ಮೆಂಟ್ ಇನ್ ಮುಂಬೈಯಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ನಡೆಯುವಂಥದ್ದು. ಎವ್ರಿ ನೈಟ್ residents hear the screams of the women being sexually assaulted in the nearby abandoned quarry. ಅಲ್ಲೊಂದು ಕ್ವಾರಿ ಇರುತ್ತೆ, ಆ ಕ್ವಾರಿಯಲ್ಲಿ ಏನಪ್ಪ ಅಂತಂದರೆ ಸೆಕ್ಷುವಲಿ ಅಸಾಲ್ಟ್ ಮಾಡ್ತಿರ್ತಾರೆ, ಆಯಿತಾ. ವಿಮೆನ್ ಸ್ಕ್ರೀಮಿಂಗನ್ನು ದಿನಾ ಅಪಾರ್ಟ್ಮೆಂಟ್ ಅವರು ಕೇಳಿಸ್ಕೊತಾ ಇರ್ತಾರೆ. ಬಟ್ ಸ್ಟಿಲ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ದೇ ನೋ ವಾಟ್ ಈಸ್ ಹ್ಯಾಪನಿಂಗ್, ಆಯಿತಾ. ಅವ್ರಿಗೆ ಗೊತ್ತಿದೆ ಅಪಾರ್ಟ್ಮೆಂಟಲ್ಲಿ ಇರೋಂಥ ಜನರಿಗೆ ಏನಾಗ್ತಿದೆ ಅಂತ ಗೊತ್ತಿದೆ. ಬಟ್ ಸ್ಟಿಲ್ ದೇ ಹೆಸಿಟೇಟ್ ಟು ಇನ್ಫಾರ್ಮ್ ಟು ದ ಪೊಲೀಸ್ ಆ್ಯಂಡ್ ಇಂಟರ್ವೆನ್ಸ್ ಬಿಕಾಸ್ ದೇ ಫಿಯರ್ ಆಫ್ ಇನ್ಕನ್ವೀನಿಯನ್ಸ್, ಪರ್ಸನಲ್ ರಿಸ್ಕ್ ಆ್ಯಂಡ್ ಸೋಷಿಯಲ್ ಕಾಂಪ್ಲಿಕೇಶನ್ಸ್. ಅಂದರೆ ಅವ್ರಿಗೆ ರಿಸ್ಕ್ ತಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ದಿನ ನೋಡ್ತಾರೆ, ಬಟ್ ಸ್ಟಿಲ್ ಏನಪ್ಪ ಅಂತಂದರೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಓಕೆನಾ. Their inaction highlights a society's tendency to ignore injustice, ಆಯಿತಾ. ಸೊ ಇಲ್ಲೇನಪ್ಪ ಅಂದರೆ, ಸೆಲೆಬ್ರೇಷನ್ ಆಫ್ ಇಂಡಿಯನ್ ವ್ಯಾಲ್ಯೂಸ್ ಅಲ್ಲ, ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಸೆಟ್ ಇನ್ ಅರ್ಬನ್ ಮುಂಬೈ ಅಲ್ಲ, ಅರ್ಬನ್ ಅಪತಿ ಟುವರ್ಡ್ಸ್ ಸೆಕ್ಷುವಲ್ ವೈಲೆನ್ಸ್ ಇಸ್ ಕರೆಕ್ಟ್. ಅಪತಿ ಅಂತಂದ್ರೆ ಏನು? ಅಪತಿ ಅಂತಂದರೆ ಕೇರ್ಲೆಸ್. ಅರ್ಬನ್ ಅವ್ರು ಏನು ಮಾಡ್ತಾರೆ ಅಂದರೆ, ತಲೆನೇ ಕೆಡಿಸ್ಕೊಳ್ಳಲ್ಲ, ದಿನ ನಡೀತಿರುತ್ತದು. ಬಟ್ ಅವ್ರು ಏನಾದ್ರೆ ಪರ್ಸ್ನಲ್ ತೊಗೊಳೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಟುವರ್ಡ್ಸ್ ದ ಸೆಕ್ಷುವಲ್ ವೈಲೆನ್ಸ್, ಆಯಿತಾ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ಕಾಮಿಕ್ ಟಾಕ್ ಆನ್ ಮಾಡರ್ನ್ ಇಂಡಿಯನ್ ಪಾಲಿಟಿಕ್ಸ್ ಇಸ್ ರಾಂಗ್ ಆನ್ಸರ್. ಓಕೆನಾ. ಸೊ ಅಂದರೆ ನಿಮಗೆ ಆ ಸ್ಟೋರಿ ಗೊತ್ತಿದ್ರೆ ಯು ಕ್ಯಾನ್ ಆನ್ಸರ್ ದಿಸ್, ಆಯಿತಾ. ನೆಕ್ಸ್ಟ್ ನೋಡಿ, ಒನ್ ಡೇ ವೆನ್ ಐ ಆಮ್ ನೋ ಲಾಂಗರ್ ಸ್ಪೆಂಡಿಂಗ್ ಮೈ ಡೇಸ್ ರನ್ನಿಂಗ್ ಅ ಸ್ವೀಟ್ ಸ್ಟಾಲ್, ಐ ಮೇ ರೈಟ್ ಅ ಬುಕ್ ಅಬೌಟ್ ಅಸ್ ಆಲ್. It will be recollected in fire and blood.
my blood. Jimmy Potter look back in anger. Okay, one day when I'm no longer spending my days running a sweet stall, I may write a book about us all. It will be recollected in fire and blood. My blood. Blood signifies. Okay, blood signifies patriotism, sacrifice and violence, optimism and disapparation. ಓಕೆನಾ, ಪ್ಯಾಟ್ರಿಯಾಟಿಸಮ್ ಬಗ್ಗೆ ಹೇಳೋಂಥದ್ದಲ್ಲ. ಇಲ್ಲಿ ನಾವು ಬೇಸಿಕಲಿ ಲುಕ್ ಬ್ಯಾಕ್ ಇನ್ ಆ್ಯಂಗರಲ್ಲಿ ಏನಂತಂದರೆ ಆ್ಯಂಗ್ರಿ ಯಂಗ್ ಮ್ಯಾನ್ ಮೂಮೆಂಟ್ ಅಲ್ಲೂ ಅವ್ರಿಗೆ ಕರೆಕ್ಟಾಗಿ ಎಂಪ್ಲಾಯ್ಮೆಂಟ್ ಸಿಗಲ್ಲ, ಅವರಿಗೆ ಸರಿಯಾಗಿ ಸ್ಯಾಲ್ರಿ ಸಿಗ್ತಾ ಇರಲ್ಲ, ತುಂಬ ಅಂದರೆ ಮಿಡಲ್ ಕ್ಲಾಸ್ ಜೀವನದ ಬಗ್ಗೆ ಹೇಳ್ತಾ ಹೋಗುವಂಥದ್ದು. ಸೊ ಹಾಗೆ ಪೆಟ್ರಿಯಾಟಿಸಮ್ ಬಗ್ಗೆ ಅಲ್ವೇ ಅಲ್ಲ. ಆಪ್ಟಿಮಿಸಮ್, ಹೋಪ್ಸ್ ಅಂತೂ ಇದ್ದೇ ಇಲ್ಲ. ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಗೌರ್ಮೆಂಟ್ ಇರ್ಬೋದು, ಏನಿರ್ಬೋದು, ನಮಗೆ ಡೆಫಿನೆಟ್ಲಿ ಏನು ಕಾಂಟ್ರಿಬ್ಯೂಟ್ ಮಾಡಲ್ಲ ಅನ್ನೋದು ಗೊತ್ತಿರುತ್ತೆ. ಆಪ್ಟಿಮಿಸಮೂ ಅಲ್ಲ, ಡಿಸಪರೇಷನೂ ಅಲ್ಲ. ಇಟ್ ಇಸ್ ಟಾಕಿಂಗ್ ಅಬೌಟ್ ಸ್ಯಾಕ್ರಿಫೈಸ್ ಆ್ಯಂಡ್ ವಾಯ್ಲೆನ್ಸ್ ಅಂತ ಹೇಳ್ಬೋದು. ಅಂದರೆ ಲುಕ್ ಬ್ಯಾಕ್ ಇನ್ ಆ್ಯಂಗರಲ್ಲಿ ಜಿಮ್ಮಿ ಪೋಟರ್ ಒಂದು ಫ್ರೇಸ್ ಹೇಳ್ತಾರೆ, ಇಟ್ ವಿಲ್ ಬಿ ರೀಕಲೆಕ್ಟೆಡ್ ಇನ್ ಫೈರ್ ಆ್ಯಂಡ್ ಬ್ಲಡ್, ಮೈ ಬ್ಲಡ್. ಅಂದರೆ ಹಿಸ್ ಇಂಟೆನ್ಸ್ ಇಮೋಷನಲ್ ಸಫರಿಂಗು, ತುಂಬ ಸಫರ್ ಆಗ್ತಿರ್ತಾನೆ ಆಯಿತಾ. ಮಿಡಲ್ ಕ್ಲಾಸ್ ಜೀವನನೇ ಹಾಗೆ ಅಲ್ವಾ, ತುಂಬ ಸಫರ್ ಆಗ್ತಿರ್ತಾನೆ, ಆ್ಯಂಗ್ರಿ ಇರುತ್ತೆ ಅವನಿಗೆ ತುಂಬ. ಆ್ಯಂಡ್ ಐಡಿಯಾ ಆಫ್ ಸ್ಯಾಕ್ರಿಫೈಸ್ ಥ್ರೂ ಕಾನ್ಫ್ಲಿಕ್ಟ್ ಆ್ಯಂಡ್ ವೈಲೆನ್ಸ್, ಹಿ ಡಿಸೈಡ್ ಟು ಸ್ಯಾಕ್ರಿಫೈಸ್ ಹಿಮ್ಸೆಲ್ಫ್ ಬಿಕಾಸ್ ಆಫ್ ದೀಸ್ ವೈಲೆನ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ಆಯಿತಾ. ಸೊ ಇದನ್ನು ದ ಏನಂತ ಹೇಳ್ತೀವಿ, ದ ಮೀನಿಂಗ್ ಆಫ್ ಮೈ ಬ್ಲಡ್. Blood signifies sacrifice and violence. Read the poem carefully and answer the question from 11 to 14. In a station of a metro, ಯಾರು ಬರ್ದಿರೋದು ಇದು? Ezra Pound. Ezra Pound famous for imagism. ಆಯ್ತಾ? If you know the poem, you can answer this. ಆಯ್ತಾ? The apparition of these faces in the crowd, petals on a wet black bough. Okay, the above poem is a fine example for imagism. Correct alva? Imagism is a perfect example for this. Ezra Pound poem andmele adu imagism ಆಗಿರುತ್ತೆ. The tone of the poem is contemplative ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಸ್ಪೀಕರ್ ಕ್ವೈಟ್ಲಿ ರಿಫ್ಲೆಕ್ಟ್ಸ್ ಆನ್ ಅ ಬ್ರೀಫ್ ಮೂಮೆಂಟ್ ಕಂಪೇರಿಂಗ್ ಫೇಸಸ್ ಇನ್ ದ ಮೆಟ್ರೋ ಕ್ರೌಡ್ ಟು ಅ ಪೆಟಲ್ ಆನ್ ಅ ವೆಟ್. ಆಯಿತಾ, ಅಂದರೆ ಜಸ್ಟ್ ಫೇಸಸ್ ಇಂದ ಮೆಟ್ರೋ ಸ್ಟೇಷನಲ್ಲಿ ನೋಡೋಂಥ ಕ್ರೌಡ್ನ ಮುಖ ಇದೆಯಲ್ಲ, ಇದು ಸೇಮ್ ಕಂಪೇರ್ ಟು ಏನಂತಂದರೆ ಪೆಟಲ್ಸ್ ಆನ್ ಅ ವೆಟ್ ಅಂತ ಹೇಳ್ತಾರೆ. ಬ್ಲ್ಯಾಕ್ ಬಾವ್. ದ ಮೂಡ್ ಇಸ್ ರಿಫ್ಲೆಕ್ಟಿವ್ ರಾದರ್ ದೆನ್ ಸ್ಯಾಡ್ ಆರ್ ಎನರ್ಜೆಟಿಕ್. ಆಯಿತಾ, ಸೊ ಎನರ್ಜೆಟಿಕ್ ಅಲ್ಲ, ಮೆಲಂಕಲಿಕ್ ಅಂತ ಸ್ಯಾಡ್ ಅಲ್ವಾ, ಅದೆರಡೂ ಅಲ್ಲ, ಸಟಾರಿಕಲು ಅಲ್ಲ. ಸೊ ದಟ್ಸ್ ಬೇಸಿಕಲಿ ಕಂಟೆಂಪ್ಲೇಟಿವ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ಮೇಜರ್ ಟೆಕ್ನಿಕ್ ಯೂಸ್ಡ್ ಇನ್ ದ ಪೋಯಮ್ ಟು ಕನ್ವೆ ದ ಮೀನಿಂಗ್ ಈಸ್ ಬೇಸಿಕಲಿ ಜಕ್ಸ್ಟ್ರಾಪೊಸಿಷನ್ ಅಂತ ಹೇಳ್ತೀವಿ. ಜಕ್ಸ್ಟ್ರಾಪೊಸಿಷನ್ ಯಾಕೆ ಅಂತಂದರೆ ಇಲ್ಲಿ 2 ಇಮೇಜಸ್ ಹೇಳಿದ್ದಾರೆ. ಒಂದು ಫೇಸಸ್ ಇನ್ ದ ಕ್ರೌಡ್, ಇನ್ನೊಂದು ಪೆಟಲ್ಸ್ ಆನ್ ದ ವೆಟ್. ಅದೆರಡೂ ಕೂಡ ಏನಂತ ಹೇಳ್ತೀವಿ ಅಂದರೆ ಇಟ್ ಕ್ರಿಯೇಟ್ಸ್ ಮೀನಿಂಗ್ ವಿತೌಟ್ ಯೂಸಿಂಗ್ ಎಕ್ಸ್ಪ್ಲನೇಟರಿ ವರ್ಡ್. ಅಂದರೆ ಎಕ್ಸ್ಪ್ಲೇನ್ ಮಾಡಲಿಲ್ಲ, ಜಸ್ಟ್ ಅದನ್ನು ಕಂಪೇರ್ ಮಾಡಿದ್ದಾರೆ. ಸೊ ಹಾಗಾಗಿ ಏನಂತ ಹೇಳ್ತೀವಿ, ಜಕ್ಸ್ಟ್ರಾಪೊಸಿಷನ್ ಅಂತ ಹೇಳ್ತೀವಿ. ದ ವರ್ಡ್ apparition means ghostly appearances ಅಂತ ಹೇಳ್ತೀವಿ. ಅಂದರೆ ಎಜ್ರಾ ಪೌಂಡ್ ಏನು ಮಾಡ್ತಾರೆ ಅಂದರೆ ದ ವರ್ಡ್ apparition means a ghostly or fleeting appearances. ಅಂದರೆ it suggests that faces in the crowded metro station appear suddenly ಅಲ್ವಾ, ಸಡನ್ ಆಗಿ ಬರ್ತಾರೆ ಮೆಟ್ರೋ ಸ್ಟೇಷನ್ಗೆ, ಸಡನ್ ಆಗಿ ವ್ಯಾನಿಷ್ ಆಗ್ತಾರೆ, ಜಸ್ಟ್ ಆಸ್ ಕ್ವಿಕ್ಲಿ ಲೈಕ್ ಅ ಗೋಸ್ಟ್ ಅಂತ ಅದು apparition. ಆಯಿತಾ, ನೆಕ್ಸ್ಟ್ ನೋಡಿ, ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಕೋಟ್ಸ್ ಗಿವನ್ ಬಿಲೋ. ದ ರೊಮ್ಯಾಂಟಿಕ್ ಪೋಯಿಟ್ಸ್ ಸ್ಟ್ರೆಸ್ಡ್ ಆನ್. ರೊಮ್ಯಾಂಟಿಕ್ ಪೋಯಿಟ್ಸ್ ಯಾವುದ್ರ ಮೇಲೆ ಸ್ಟ್ರೆಸ್ ಮಾಡ್ತಾರೆ? ಸೊಸೈಟಿ ಆ್ಯಂಡ್ ರೀಸನ್, ಇಂಡಿವಿಜುವಲಿಸಮ್ ಆ್ಯಂಡ್ ರೀಸನ್, ಇಂಡಿವಿಜುವಲಿಸಮ್ ಆ್ಯಂಡ್ ಪ್ಯಾಷನ್, ಇಂಡಿವಿಜುವಲಿಸಮ್ ಆ್ಯಂಡ್ ಪ್ಯಾಂಥಿಸಮ್. ಓಕೆ ನೋಡಿ, ಸೊಸೈಟಿ ಆ್ಯಂಡ್ ರೀಸನ್ ಬಂದುಬಿಟ್ಟು ಬೇಸಿಕಲಿ ನಿಯೋ ಕ್ಲಾಸಿಕಲ್ ಐಡಿಯಾಸ್ ಅಂತ ಹೇಳ್ಬೋದು. ನಿಯೋ ಕ್ಲಾಸಿಕಲ್ ಪೀರಿಯಡ್ಸಲ್ಲಿ ರೀಸನ್ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಇಂಡಿವಿಜುವಲಿಸಮ್ ಇಸ್ ಬೇಸಿಕಲಿ ರೊಮ್ಯಾಂಟಿಕ್ ಪೋಯಿಟ್, ಬಟ್ ಇಲ್ಲಿ ರೀಸನ್ ಅಂತ ಕೊಟ್ಟಿದ್ದಾರೆ, ಅದು ನಿಯೋ ಕ್ಲಾಸಿಕಲ್. ಸೊ ಹಾಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ ರಾಂಗ್. ಆಯಿತಾ, ಇಂಡಿವಿಜುವಲಿಸಮ್, ಪ್ಯಾಷನ್, ಇಂಡಿವಿಜುವಲಿಸಮ್, ಪ್ಯಾಂಥಿಸಮ್ ಆದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ, ಇಂಡಿವಿಜುವಲಿಸಮ್ ಆ್ಯಂಡ್ ಪ್ಯಾಂಥಿಸಮ್ ಅಂದ್ರೇನು? ದೇ ವ್ಯಾಲ್ಯೂಡ್ ಇಮೋಷನ್ ಆಫ್ ದ ಇಂಡಿವಿಜುವಲ್, ಇಮ್ಯಾಜಿನೇಷನ್ ಆ್ಯಂಡ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಓವರ್ ರೀಸನ್. ಅದ್ರ ಬಗ್ಗೆ ಹೇಳ್ತೋದು ಪ್ಯಾಷನ್. ಆಯಿತಾ, ಅಂದರೆ ನಿಮ್ಮ ಇಮ್ಯಾಜಿನೇಷನ್ಸ್ ಇರ್ಬೋದು, ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ ರ್ಯಾದರ್ ದ್ಯಾನ್ ಏನಂತ ಹೇಳ್ತೀವಿ ರೀಸನ್. ಆಯಿತಾ, ಇಂಡಿವಿಜುವಲಿಸಮ್ ಆ್ಯಂಡ್ ಪ್ಯಾಂಥಿಸಮ್ ಅಂತಂದ್ರೇನು? ಎಸ್ಪೆಷಲಿ ವರ್ಡ್ಸ್ವರ್ತ್ ಇರ್ಬೋದು, ಎಸ್.ಟಿ. ಕೋಲ್ರಿಡ್ಜ್ ಇರ್ಬೋದು, ಸಾ ಡಿವೈನ್ ಸ್ಪಿರಿಟ್ ಇನ್ ದ ನೇಚರ್. ಡಿವೈನ್ ಸ್ಪಿರಿಟ್ ಇದೆ ನೇಚರಲ್ಲಿ ಅನ್ನೋದು, ದಟ್ ಈಸ್ ಕಾಲ್ಡ್ ಪ್ಯಾಂಥಿಯಸ್ಟಿಕ್ ಔಟ್ಲುಕ್ ಅಥವಾ ಪ್ಯಾಂಥಿಸಮ್ ಅಂತಲೂ ಕೂಡ ಕರಿತೀವಿ. ಹಾಗಾಗಿ ಸಿ ಆ್ಯಂಡ್ ಡಿ ಆರ್ ದ ಕರೆಕ್ಟ್ ಆನ್ಸರ್. ರೀಸನ್, ಸೊಸೈಟಿ ಇವೆಲ್ಲ ಬೇಸಿಕಲಿ ದ ಐಡಿಯಾ ಆಫ್ ನಿಯೋ ಕ್ಲಾಸಿಕಲ್ ಏಜ್ ಅಂತ ಹೇಳ್ಬೋದು. ಓಕೆನಾ, ದ ಪೋಯಮ್ ಅ ಪ್ಯಾಸೇಜ್ ಟು ಇಂಡಿಯಾ ಇಸ್ ಪೆಂಡ್ ಬೈ ದಟ್ಸ್ ನನ್ ಅದರ್ ದ್ಯಾನ್ ಪೋಯಮ್ ಹೇಳಿದ್ದಾರೆ ಅವರು. ಪೋಯಮ್
read the question properly. Okay, that's none other than Walt Whitman. ಆಯ್ತಾ, Walt Whitman has written a famous poem called A Passage to India. ಇದು ಕೂಡ ರಿಪೀಟೆಡ್ ಕ್ವೆಶ್ಚನ್, ಇದು ಒಂದ್ಸರಿ ಇದ್ರಲ್ಲಿ ಕೇಳಿದ್ದಾರೆ, ನೆಟ್ಟಲ್ಲಿ ಕೇಳಿದ್ದಾರೆ. ಆಯಿತಾ, ಇದು ಬಂದ್ಬಿಟ್ಟು ಬೇಸಿಕಲಿ ವಾಲ್ಟ್ ವಿಟ್ಮನ್ ಪಬ್ಲಿಷ್ಡ್ ಇನ್ ದ ಇಯರ್ 1871 ಇನ್ ದ ಕಲೆಕ್ಷನ್ ಲೀವ್ಸ್ ಆಫ್ ಗ್ರಾಸ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ಯಾಸೇಜ್ ಟು ಇಂಡಿಯಾ ಪೋಯಮ್ ಅನ್ನು ನೋಡ್ಬೋದು. ಇದು ಬ್ಯಾಕ್ಗ್ರೌಂಡ್ ಆಫ್ ದ ಪೋಯಮ್ ಏನೇನು ಅಂತ ಕೇಳ್ತಾರೆ ನೋಡಿ. ದ 3 ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ 19th ಸೆಂಚುರಿಯನ್ನು ಇಲ್ಲಿ ಆ್ಯಡ್ ಮಾಡಿದರೆ. ಒಂದು, ಓಪನಿಂಗ್ ಆಫ್ ದ ಸುಯಸ್ ಕ್ಯಾನಲ್, ಇನ್ನೊಂದು ಕಂಪ್ಲೀಷನ್ ಆಫ್ ದ ಫಸ್ಟ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ ರೋಡ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ದ ಲೇಯಿಂಗ್ ಆಫ್ ದ ಟ್ರಾನ್ಸ್ ಅಟ್ಲಾಂಟಿಕ್ ಟೆಲಿಗ್ರಾಫ್ ಕೇಬಲ್. ವೆರಿ ವೆರಿ ಇಂಪಾರ್ಟೆಂಟ್, ಮೇ ಆಸ್ಕ್ ಇನ್ ಯೋರ್ ಎಕ್ಸಾಮ್ಸ್. ಓಕೆ, Walt Whitman uses the phrase passage to India not merely a journey, ಅಂದರೆ ಫಿಸಿಕಲ್ ಜರ್ನಿ ಟು ಇಂಡಿಯಾ, ಬಟ್ ದ ಸಿಂಬಾಲಿಕ್ ಜರ್ನಿ ಟುವರ್ಡ್ಸ್ ಸ್ಪಿರಿಚುವಲ್ ಟ್ರೂತ್ ಆ್ಯಂಡ್ ಯೂನಿವರ್ಸಲ್ ಬ್ರದರ್ಹುಡ್ ಬಗ್ಗೆ ಹೇಳಿದ್ರು. ಅಂದರೆ ಅವ್ರು ಜರ್ನಿ ಮಾಡಲಿಲ್ಲ, ಫಿಸಿಕಲ್ ಜರ್ನಿ ಟುವರ್ಡ್ಸ್ ಇಂಡಿಯಾ ಅಲ್ಲ, ಇನ್ಸ್ಟೆಡ್ ಏನಂತ ಹೇಳ್ತೀವಿ ಅಂತಂದರೆ ಜರ್ನಿ ಟುವರ್ಡ್ಸ್ ಸ್ಪಿರಿಚುವಲ್ ಟ್ರೂತ್ ಮತ್ತು ಯೂನಿವರ್ಸಲ್ ಬ್ರದರ್ಹುಡ್ ಬಗ್ಗೆ ಹೇಳೋಂಥದ್ದು ಪ್ಯಾಸೇಜ್ ಟು ಇಂಡಿಯಾದಲ್ಲಿ. ಓಕೆನಾ? ಓಕೆ, ನೆಕ್ಸ್ಟ್ ನೋಡಿ, ಕಮಲಾ ದಾಸ್, ತೋರು ದತ್, ಸರೋಜಿನಿ ನಾಯ್ಡು, ನಿಜಮ್ ಎಜಿಕಿಯಲ್. ಓಕೆ, ಕಮಲಾ ದಾಸ್ ಇಸ್ ಫೇಮಸ್ ಫಾರ್ My Grandmother House, correct? Sarojini Naidu famous for Indian Weaver. Nizam Ezekiel famous for Night of the Scorpion, and the Toru Dutt is famous for the Sower. Okay, answer is A4, B3, C1, D2. ಇದು ವೆರಿ ಇಂಪಾರ್ಟೆಂಟ್. ನಾನು ಒಂದು ಪಾಯಿಂಟ್ ಹೇಳ್ತೀನಿ. ದ ಸೋವರ್ ಇದೆಯಲ್ಲ, ಇದು ಕ್ಲಾಸಿಕಲ್ ಏನಂತ ಹೇಳ್ತೀವಿ, ಕ್ಲಾಸಿಕಲ್ ಪ್ಯಾಸ್ಟರಲ್ ಪೋಯಮ್. ಆಯಿತಾ, ಪ್ಯಾಸ್ಟರಲ್ ಪೋಯಮ್ ರಿಟನ್ ಬೈ ಯಾರು ಗೊತ್ತಾ, ಇದು ಬರ್ದಿರೋದು ಬಂದ್ಬಿಟ್ಟು ಫ್ರೆಂಚ್ ಪೋಯೆಟ್ ವಿಕ್ಟರ್ ಹ್ಯೂಗೋ. ಆಯಿತಾ, ಇದು ಫ್ರೆಂಚ್ ರೈಟರ್ ಬರ್ದಿರೋವಂಥದ್ದು. ಇದನ್ನು ಟ್ರಾನ್ಸ್ಲೇಟ್ ಇಂಟು ಇಂಗ್ಲೀಷ್ ಬೈ ತೋರು ದತ್. ವೆರಿ ಇಂಪಾರ್ಟೆಂಟ್, ಯು ಮಸ್ಟ್ ನೋ ಅಬೌಟ್ ದಿಸ್ ಫ್ಯಾಕ್ಟ್. ಓಕೆನಾ? ಓಕೆ, ಅರೇಂಜ್ ದ ಪೋಯೆಟ್ಸ್ ಅಕಾರ್ಡಿಂಗ್ ಟು ದೇರ್ ರೆಸ್ಪೆಕ್ಟಿವ್ ಪೀರಿಯಡ್ಸ್ ಆರ್ ಏಜ್. Chaucer, Shakespeare, Ted Hughes and Lord Tennyson. Very easy. Chaucer is belong to ಏನಂತ ಹೇಳ್ತೀವಿ, ಮಿಡಲ್ ಇಂಗ್ಲಿಷ್ ಏಜ್. ಶೇಕ್ಸ್ಪಿಯರ್ ಎಲಿಜಬೆಥನ್ ಏಜ್. ದೆನ್ ಟೆಡ್ ಹ್ಯೂಗ್ಸ್ ಫೇಮಸ್ ಫಾರ್ ಮಾಡರ್ನ್ ಏಜ್. ದೆನ್ ಲಾರ್ಡ್ ಟೆನಿಸನ್ ಫೇಮಸ್ ಫಾರ್ ವಿಕ್ಟೋರಿಯನ್ ಏಜ್. ದ ಆನ್ಸರ್ ಈಸ್ A3, B4, C1, D2. Okay, very easy question that is. Okay, a poem that is serious in subject, elevated in style is called. A serious in subject, elevated in style is called as ಓಡ್ ಅಂತ ಹೇಳ್ತೀವಿ. ಓಡ್ ಅಂದ್ರೇನು? ಇಟ್ಸ್ ಅ ಲಿರಿಕಲ್ ಪೋಯಮ್ ಎಕ್ಸ್ಪ್ರೆಸ್ ಡೀಪ್ ಫೀಲಿಂಗ್ ಫಾರ್ ಅಡ್ಮಿರೇಷನ್, ಪ್ರೇಸ್ ಆರ್ ರಿಫ್ಲೆಕ್ಷನ್ ಅಬೌಟ್ ಅ ಪರ್ಸನ್, ಆಬ್ಜೆಕ್ಟ್, ಇವೆಂಟ್ ಆರ್ ಐಡಿಯಾ. ಇಟ್ಸ್ ಯೂಶ್ವಲಿ ರಿಟನ್ ಇನ್ ಆ್ಯನ್ ಎಲಿವೇಟೆಡ್, ಸೀರಿಯಸ್ ಆರ್ ಇಮೋಷನಲ್ ಸ್ಟೈಲ್ ಅಂತ ಹೇಳ್ತೀವಿ. ಅಂದರೆ ತುಂಬ ನಾವು ಪ್ರೇಸ್ ಮಾಡ್ತೀವಿ, ಅಡ್ಮೈರ್ ಮಾಡ್ತೀವಿ. ಆ ಪರ್ಸನ್ ಇರ್ಬೋದು, ಆಬ್ಜೆಕ್ಟ್ ಇರ್ಬೋದು, ಇವೆಂಟ್ ಇರ್ಬೋದು, ಐಡಿಯಾ ಇರ್ಬೋದು, ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ, ಪ್ರೇಸ್ ಮಾಡ್ತೀವಿ, ಅಡ್ಮೈರ್ ಮಾಡ್ತೀವಿ. ಅದನ್ನು ನಾವೇನಂತ ಹೇಳ್ತೀವಿ? ಓಡ್ ಅಂತ ಹೇಳ್ತೀವಿ. ಇದು ಸೀರಿಯಸ್ ಸಬ್ಜೆಕ್ಟ್ ಮೇಲೆ ಮಾಡೋವಂಥದ್ದು. ಎಕ್ಸಾಂಪಲಿಗೆ ಓಡ್ ಟು ನೈಟಿಂಗೇಲ್, ಓಡ್ ಟು ಗ್ರೇಷಿಯನರ್ಡ್, ಓಡ್ ಟು ವೆಸ್ವಿನ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. The author of the poem The Golden Light is none other than ಶ್ರೀ ಅರಬಿಂದೋ ಅಂತ ಹೇಳ್ಬೋದು. ಓಕೆನಾ? ಇಟ್ಸ್ ಅ ಮಿಸ್ಟಿಕಲ್ ಪೋಯಮ್ ಅಂತ ಹೇಳ್ಬೋದು. ಇಟ್ ಡಿಸ್ಕ್ರೈಬ್ ಡಿವೈನ್ ಅಂದರೆ ಗೋಲ್ಡನ್ ಸ್ಪಿರಿಚುವಲ್ ಫೋರ್ಸ್ ದಟ್ ಡಿಸೆಂಡ್ ಇನ್ ಟು ದ ಹ್ಯೂಮನ್ ಸೋಲ್. ಅಂದರೆ ಆ ಪರ್ಟಿಕ್ಯುಲರ್ ಡಿವೈನ್ ಅಥವಾ ಗೋಲ್ಡನ್ ಸ್ಪಿರಿಚುವಲ್ ಫೋರ್ಸ್ ಏನಿದೆ ವಿಚ್ ಡಿಸೆಂಡ್ ಇನ್ ಟು ದ ಹ್ಯೂಮನ್ ಸೋಲ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ದ ಇಂಡಿವಿಜುವಲ್. ಅದರಿಂದ ಟ್ರಾನ್ಸ್ಫಾರ್ಮೇಷನನ್ನು ನೋಡ್ಬೋದು ಇಂಡಿವಿಜುವಲ್ದು ಅಂತ ಹೇಳ್ಬೋದು. ಓಕೆನಾ? Next, match the following and choose the correct answer. Middlemarch, 100 Years of Solitude, War and Peace, 1984. Very easy. 100 Years of Solitude, best example for magical realism, alva? Okay. Next one, War and Peace, historical fiction. 1984, best example for dystopian novel. Middlemarch is basically a realistic fiction anta helbodu. Okay, answer ಬಂದ್ಬಿಟ್ಟು 1B, 2A, 3D, 4C. ವೆರಿ ಈಸಿ ಕ್ವೆಶ್ಚನ್. ಆಯಿತಾ, ಎಕ್ಸ್ಪ್ಲೇನ್ ಏನು ಮಾಡೋಕ್ಕೋಗಲ್ಲ. ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಕ್ರೊನಾಲಜಿ ಫಾಲೋವಿಂಗ್ ದ ಯುರೋಪಿಯನ್ ಕ್ಲಾಸಿಕ್ಸ್. ಇದು ಬೇಸಿಕಲಿ ನಿಮ್ಗೆ ಏನಂದರೆ ಈ ವರ್ಕ್ಸ್ನ ಇಯರ್ ಆಫ್ ಪಬ್ಲಿಕೇಶನ್ಸ್ ಗೊತ್ತಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್ ಇಟ್. ಆಯಿತಾ? ಓಕೆ, ಆನ್ಸರ್ ಬಂದ್ಬಿಟ್ಟು ಡಾನ್ ಕಿಯಾಟೆ, ದ 3 ಮಸ್ಕಿಟರೀಸ್, ಮ್ಯಾಡಮ್ ಬೋವರಿ, ಅನ್ನ ಕರೀನ್ಯಾ. ಓಕೆನಾ? ಸೊ ಡಾನ್ ಕಿಯಾಟೆ ಪಬ್ಲಿಷ್ಡ್ ಇನ್ 1605, 3 Musketeers 1844, Madame Bovary in 1856 to 57, Anna Karenina 1875 to 1877. Next, D.H. Lawrence novel Reflex.
ಓಕೆ, ಡಿ ಎಚ್ ಲಾರೆನ್ಸ್ನ ನಾವೆಲ್ಸ್ಗಳು ಏನು ಹೇಳುತ್ತೆ ಅಂತ ನೋಡೋಣ. ಸೋಷಿಯಲ್ ಏಲಿಯನೇಷನ್, ಮಾಡರ್ನಿಟಿ ಆ್ಯಂಡ್ ಇಂಡಸ್ಟ್ರಿಯಲೈಸೇಷನ್, ಹ್ಯೂಮನ್ ಸೈಕಾಲಜಿ, ಎಕ್ಸಿಸ್ಟೆನ್ಷಿಯಾಲಿಸಮ್ ಆ್ಯಂಡ್ ಹ್ಯೂಮನ್ ವ್ಯಾಲ್ಯೂ. ನೋಡಿ, ಎಕ್ಸಿಸ್ಟೆನ್ಷಿಯಾಲಿಸಮ್ ಎಲ್ಲಿ ನೋಡ್ಬೋದು ನಾವು? ಮಾಡರ್ನ್ ರೈಟರ್ಸಲ್ಲಿ ನೋಡ್ಬೋದು ಅಲ್ವಾ. ಸ್ಯಾಮ್ಯುಯಲ್ ಬೆಕೆಟ್ ಅವರೆಲ್ಲ, ಅಬ್ಸರ್ಡ್ ಪ್ಲೇ, ಆಲ್ಬರ್ಟ್ ಕಮೂಸ್ ಅವರು ಎಕ್ಸಿಸ್ಟೆನ್ಷಿಯಲಿಸಮಲ್ಲಿ ಫೇಮಸ್. ಡಿ ಎಚ್ ಲಾರೆನ್ಸ್ ಅಲ್ಲ. ಕರೆಕ್ಟಾ? ಸೊ ಹಾಗೆ ಆ ಆಪ್ಷನ್ ಡೈರೆಕ್ಟ್ ಎಲಿಮಿನೇಟ್ ಮಾಡ್ಬೋದು. ಫೆಮಿನಿಸಮ್, ಮಾಡರ್ನಿಸಮ್ ಆ್ಯಂಡ್ ಕಲ್ಚರಲ್ ವ್ಯಾಲ್ಯೂಸ್, ನೋ, he never talks about feminism alva. Instead he talks about social alienation, modernity, industrialization, sexuality, vitality and instinct ಬಗ್ಗೆ ಮಾತಾಡ್ತಾರೆ. ಫಸ್ಟ್ ಆ್ಯಂಡ್ 4 is the correct answer. ಆಯಿತಾ? ಓಕೆ, ನೋಡಿ ಇಲ್ಲಿ ಸೋಷಿಯಲ್ ಏಲಿಯನೇಷನ್, ಮಾಡರ್ನಿಟಿ, ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ಮಾತಾಡ್ತಾರೆ. ಇಟ್ ಟಾಕ್ಸ್ ಅಬೌಟ್ ಡಿಹ್ಯೂಮನೈಸಿಂಗ್ ಇಫೆಕ್ಟ್ಸ್ ಆಫ್ ಇಂಡಸ್ಟ್ರಿಯಲ್ ಸೊಸೈಟಿ, ಎಸ್ಪೆಷಲಿ ನಾವೆಲ್ಸ್ ಲೈಕ್ ಸನ್ಸ್ ಆ್ಯಂಡ್ ಲವರ್ಸ್ ಆ್ಯಂಡ್ ಲೇಡಿ ಚಾಟರ್ಲಿ ಲವರ್. ಲೇಡಿ ಚಾಟರ್ಲಿ ಲವರ್ ಬ್ಯಾನಿಷ್ ಮಾಡಿದಾರಲ್ವಾ, ತೀರಾ ಸೆಕ್ಷುವಲ್ ಏನಂತ ಹೇಳ್ತೀವಿ ವಿಷಯದ ಬಗ್ಗೆ ಮಾತಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ವಾ. ಸೆಕ್ಷುವಾಲಿಟಿ, ವಿಚಾಲಿಟಿ ಆ್ಯಂಡ್ ಇನ್ಸ್ಟಿಂಕ್ಟ್, ಇದು ಕೂಡ ಅಷ್ಟೇ ನ್ಯಾಚುರಲ್ ಹ್ಯೂಮನ್ ಇನ್ಸ್ಟಿಂಕ್ಟ್ ಇರ್ಬೋದು, ಸೆಕ್ಷುವಾಲಿಟಿ, ಪ್ಯಾಷನ್ ಆ್ಯಂಡ್ ದ ಲೈಫ್ ಫೋರ್ಸ್ ಬಗ್ಗೆ ಮಾತಾಡ್ತಾ ಹೋಗಿದ್ದಾರೆ. ಸೊ ಹಾಗಾಗಿ 1 and 4 ಆರ್ ದ ಕರೆಕ್ಟ್ ಆನ್ಸರ್. ಓಕೆ, ವಿಚ್ ಈಸ್ ವಿಲಿಯಮ್ ಸಾಮರ್ಸೆಟ್ ಮಾಗಮ್ ಫಸ್ಟ್ ನಾವೆಲ್? ಯಾವುದು? ಲಿಸಾ ಆಫ್ ಲ್ಯಾಂಬೆತ್. ಆಯಿತಾ? ಲಿಸಾ ಆಫ್ ಲ್ಯಾಂಬೆತ್ ಇಸ್ ದ ಫಸ್ಟ್ ನಾವೆಲ್ ಆಫ್ ವಿಲಿಯಮ್ ಸಾಮರ್ಸೆಟ್ ಮಾಗಮ್. ಆಯಿತಾ? ಓಕೆ, ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1897. ಇಟ್ಸ್ ಬೇಸ್ಡ್ ಆನ್ ಹಿಸ್ ಎಕ್ಸ್ಪೀರಿಯನ್ಸ್ ಆಸ್ ಅ ಮೆಡಿಕಲ್ ಸ್ಟೂಡೆಂಟ್ ಇನ್ ದ ವರ್ಕಿಂಗ್ ಕ್ಲಾಸ್ ಡಿಸ್ಟ್ರಿಕ್ಟ್ ಆಫ್ ಲ್ಯಾಂಬೆತ್ ಇನ್ ಲಂಡನ್. ದಿಸ್ ದ ಸ್ಟೋರಿ ಪ್ಲಾಟ್. ಆಯಿತಾ? ರೈಟರ್ಸ್ ನೋಟ್ಬುಕ್ ಇಸ್ ಅ ಕಲೆಕ್ಷನ್ ಆಫ್ ನೋಟ್ಸ್ ಆ್ಯಂಡ್ ಅಬ್ಸರ್ವೇಷನ್ ಬೈ whom? Somerset Maugham. It's not a first novel. ಆಯಿತಾ? Return of the Native written by Thomas Hardy. Treasure Island written by R.L. Stevenson. ಓಕೆನಾ? ನೆಕ್ಸ್ಟ್ ನೋಡಿ, ಅ ನಾವೆಲ್ ವಿಚ್ ಹ್ಯಾಸ್ ಇಟ್ಸ್ ಸೆಂಟ್ರಲ್ ಥೀಮ್ ಆಸ್ ಅ ಪ್ರೊಟಗಾನಿಸ್ಟ್ ಗ್ರೋ ಟು ಮೆಚುರಿಟಿ ಆ್ಯಸ್ ಅನ್ ಆರ್ಟಿಸ್ಟ್ ಬಗ್ಗೆ ಹೇಳಿದರೆ ದಿಸ್ ಇಸ್ ಕಾಲ್ಡ್ ಕುನ್ಸ್ಟಲ್ ರೋಮನ್ ಅಂತ ಹೇಳ್ತೀವಿ. ಕುನ್ಸ್ಟಲ್ ರೋಮನ್ ಅಂತಂದರೆ ಬೇಸಿಕಲಿ ನಾವೆಲ್ ಸ್ಪೆಸಿಫಿಕಲಿ ಟಾಕಿಂಗ್ ಅಬೌಟ್ ದ ಆರ್ಟಿಸ್ಟಿಕ್ ಡೆವಲಪ್ಮೆಂಟ್ ಆ್ಯಂಡ್ ಹಿಸ್ ಮೆಚುರೇಷನ್ ಅಥವಾ ಹರ್ ಮೆಚುರೇಷನ್, ಅದ್ರ ಬಗ್ಗೆ. ನೆಕ್ಸ್ಟು ಬಿಲ್ಡಿಂಗ್ಸ್ ರೋಮಾನ್ ಅಂತಂದ್ರೇನು? ಅ ನಾವೆಲ್ ಆಫ್ ಪರ್ಸನ್ಸ್ ಗ್ರೋತ್ ಆ್ಯಂಡ್ ಎಜುಕೇಷನ್ ಟು ಮೆಚುರಿಟಿ. ಇದು ಕೂಡ ಅದೇನೆ, ಬಟ್ ಆರ್ಟಿಸ್ಟ್ ಅಲ್ಲ, ಓವರ್ ಆಲ್. ಓಕೆನಾ? ಯಂಗ್ ಅಡಲ್ಟ್ ಫಿಕ್ಷನ್ ಅಂದ್ರೆ ಏನು? ಫಿಕ್ಷನ್ ಪ್ರೈಮರ್ಲಿ ಫಾರ್ ಟೀನೇಜರ್ಸ್. ಮೆಚ್ಯೂರ್ ಫಿಕ್ಷನ್ ಅಂತ ಎಲ್ಲೂ ಇಲ್ಲ. ಆಯಿತಾ? ಆ ಥರ ಏನು ಫಿಕ್ಷನ್ಸ್ ಇಲ್ಲ. ಆಯಿತಾ? ನೆಕ್ಸ್ಟ್, ದ ಕ್ಯಾಸಲ್ ಆಫ್ ಆಟ್ರಾಂಟೋ, ದ ಬೀಟಲ್, ದ ಸ್ಟ್ರೇಂಜ್ ಕೇಸ್ ಆಫ್ ಡಾಕ್ಟರ್ ಜೆಕಿಲ್ ಆ್ಯಂಡ್ ಮಿಸ್ಟರ್ ಹೈಡ್ ಆ್ಯಂಡ್ ರೆಬೆಕಾ ಆರ್ ದ ಎಕ್ಸಾಂಪಲ್ ಫಾರ್ ವೆರಿ ಈಸಿ. ದಟ್ಸ್ ನನ್ ಅದರ್ ದೆನ್ ಗಾಥಿಕ್ ನಾವೆಲ್ಸ್ ಅಂತ ಹೇಳಿ ಹೇಳ್ಬೋದು. ಕ್ಯಾಸಲ್ ಆಫ್ ಆಟ್ರಾಂಟೋ ರಿಟನ್ ಬೈ ಹೊರಾಸ್ ವಾಲ್ಪೋಲ್, ಬೀಟಲ್ ಬೈ Richard Marsh, Strange Case of Dr. Jekyll and Mr. Hyde is R.L. Stevenson, Rebecca by Daphne du Maurier. Okay na? Next, which character is Charles Dickens novel is known for the phrase "Please sir, I want more"? It's also a repeated question anta helbodu. It's very easy, none other than Oliver Twist. Full title the Parish Boys Progress, which was published in the year 1838 anta helbodu. Next nodi, which of the following novels has a blending of gothic horror, romanticism, science fiction, creating a distinctive atmosphere? Ella ide idralli, gothic ide, romanticism ide, science fictions elladu ide. ವಿಚ್ ಇಸ್ ನನ್ ಅದರ್ ದೆನ್ ಫ್ರಾಂಕಿಸ್ಟೈನ್ ಅಂತ ಹೇಳ್ಬೋದು, ಬೈ ಮೇರಿ ಶೆಲ್ಲಿ. ಇದರಲ್ಲಿ 3 ಎಲಿಮೆಂಟ್ ಇದೆ: ಗಾಥಿಕ್, ಹಾರರ್, ರೊಮ್ಯಾಂಟಿಸಿಸಮ್, ಸೈನ್ಸ್ ಫಿಕ್ಷನ್ ಎಲ್ಲದನ್ನು ನಾವು ನೋಡ್ಬೋದು. ಓಕೆನಾ? ಟೈಮ್ ಮಿಷನ್ ನೋಡಿ, ಪ್ಯೂರ್ ಸೈನ್ಸ್ ಫಿಕ್ಷನ್, ಇದರಲ್ಲಿ ಗಾಥಿಕ್ ಎಲಿಮೆಂಟ್ ಇಲ್ಲ. ವುದರಿಂಗ್ ಹೈಟ್ಸಲ್ಲಿ ಗಾಥಿಕ್ ರೊಮ್ಯಾನ್ಸ್ ನೋಡ್ಬೋದು, ಓಕೆ, ಬಟ್ ಸೈನ್ಸ್ ಫಿಕ್ಷನ್ ಅಂತೂ ಅಲ್ಲವೇ ಅಲ್ಲ. ಓಕೆನಾ? ಡ್ರ್ಯಾಕುಲಾದಲ್ಲಿ ಗಾಥಿಕ್ ಹಾರರ್ ಹೌದು, ಬಟ್ ಸೈನ್ಸ್ ಫಿಕ್ಷನ್ ಇಲ್ಲ ಅದರಲ್ಲಿ. ಓಕೆನಾ? ಫ್ರಾಂಕಿಸ್ಟೈನ್ ಇಸ್ ದ ಬೆಸ್ಟ್ ಆನ್ಸರ್. ಮ್ಯಾಚ್ ದ ಫಾಲೋವಿಂಗ್ and choose the correct answer. Psychological fiction, postmodern fiction, speculative fiction, metafiction. Psychological fictions ಅಂತಂದ್ರೇನು? It basically talks about inner thoughts and emotions and motivations ಆಫ್ ದ ಕ್ಯಾರೆಕ್ಟರ್ ಅಲ್ವಾ. ಒಬ್ಬ ಮನುಷ್ಯನ ಇನ್ನರ್ ಥಾಟ್ಸ್ ಬಗ್ಗೆ ಹೇಳ್ತಾ ಹೋಗೋವಂಥದ್ದು ಅಲ್ವಾ. ದ ಕಂಪ್ಲೀಟ್ ಆನ್ಸರ್ ಯಾವುದಾಗ್ಬೋದು? ಎಕ್ಸ್ಪ್ಲೋರ್ ಥೀಮ್ಸ್ ಲೈಕ್ ಐಡೆಂಟಿಟಿ, ಕಾನ್ಷಿಯಸ್ನೆಸ್ ಆ್ಯಂಡ್ ಕಾಂಪ್ಲೆಕ್ಸಿಟಿ. ಕಾನ್ಷಿಯಸ್ನೆಸ್ ಆ್ಯಂಡ್ ಕಾಂಪ್ಲೆಕ್ಸಿಟಿ ಇಸ್ ದ ಕೀವರ್ಡ್ ಫಾರ್ ಸೈಕಾಲಜಿಕಲ್ ಫಿಕ್ಷನ್ ಅಂತ ಹೇಳ್ಬೋದು. ಓಕೆನಾ? ಸೆಕೆಂಡ್ ಒನ್ ನೋಡಿ, ಪೋಸ್ಟ್ ಮಾಡರ್ನ್ ಫಿಕ್ಷನಲ್ಲಿ ಏನು ಹೇಳ್ಬೋದು? ಫ್ರಾಗ್ಮೆಂಟೆಡ್ ನರೇಟಿವ್ಸ್, ಇಂಟರ್ಟೆಕ್ಸ್ಚುಯಾಲಿಟಿ, ಅನ್ರಿಲಯಬಲ್ ನರೇಟರ್ಸನ್ನು ನೋಡ್ಬೋದು. ಎಕ್ಸ್ಪೆರಿಮೆಂಟಲ್ ಸ್ಟೈಲನ್ನು ಜಾಸ್ತಿ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಎ ಇಸ್ ದ ಕರೆಕ್ಟ್ ಆನ್ಸರ್. ಸ್ಪೆಕ್ಯುಲೇಟಿವ್ ಫಿಕ್ಷನ್ಸ್ ಅಂತಂದ್ರೇನು? ಇದು ಎಕ್ಸ್ಪ್ಲೋರ್ ವಾಟ್ ಇಫ್ ಅಂದರೆ ಇಮ್ಯಾಜಿನೇಟಿವ್ ವರ್ಲ್ಡ್ ಇರ್ಬೋದು, ಟೆಕ್ನಾಲಜಿ, ಸೊಸೈಟಿ ವಿಚ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ರಿಯಾಲಿಟಿ ಅಂತ ಹೇಳ್ಬೋದು. ಸ್ಪೆಕ್ಯುಲೇಟಿವ್ ಫಿಕ್ಷನ್ಸ್ ಅಂತ ಹೇಳ್ತೀವಿ. ದ ಬೆಸ್ಟ್ ಆನ್ಸರ್ ಫಾರ್ ದ್ಯಾಟ್ ಈಸ್ ಎಕ್ಸ್ಪ್ಲೋರ್ ಆಲ್ಟರ್ನೇಟ್ ರಿಯಾಲಿಟಿ. ಆಯಿತಾ?
ಫ್ಯೂಚರಿಸ್ಟಿಕ್ ಸೊಸೈಟಿ ಬಗ್ಗೆ ಹೇಳುವಂಥದ್ದು ಆಯಿತಾ. ಇದು ಕೀವರ್ಡ್ ಫ್ಯೂಚರಿಸ್ಟಿಕ್ ಸೊಸೈಟಿ. ದಿಸ್ ಇಸ್ ದ ಥರ್ಡ್ ಒನ್. ಫೋರ್ತ್ ಒನ್ ನೋಡಿ, ಮೆಟಾಫಿಕ್ಷನ್ ಸೆಲ್ಫ್ ಕಾನ್ಷಿಯಸ್ಲಿ ಅಡ್ರೆಸ್ ದ ಡಿವೈಸ್ ಆಫ್ ದ ಫಿಕ್ಷನ್ ಅಂತ ಹೇಳ್ಬೋದು. ಅಂದರೆ ಇಟ್ ಫೋಕಸಸ್ ಆನ್ ಸೆಲ್ಫ್ ಕಾನ್ಷಿಯಸ್ನೆಸ್ ಅಬೌಟ್ ಇಟ್ಸ್ ಓನ್ ಫಿಕ್ಷನಲ್ ನರೇಟಿವ್. ಅಂದರೆ ಬ್ರೇಕಿಂಗ್ ದ ಫೋರ್ತ್ ವಾಲ್, ಅಂದರೆ ನೇಚರ್ ಡೈರೆಕ್ಟ್ಲಿ ಅಡ್ರೆಸ್ ದ ರೀಡರಿಗೆ ಡೈರೆಕ್ಟಾಗಿ ಅಡ್ರೆಸ್ ಮಾಡಿಬಿಡ್ತಾರೆ. ಸೊ ದಿಸ್ ಇಸ್ ಬೇಸಿಕಲಿ ಮೆಟಾಫಿಕ್ಷನ್ ಅಂತ ಹೇಳ್ತೀವಿ. ಓಕೆನಾ. ಆನ್ಸರ್ ಬಂದುಬಿಟ್ಟು 1C, 2A, 3D, 4B. ಓಕೆ. ವಾಟ್ ಈಸ್ ದ ಒರಿಜಿನಲ್ ಟೈಟಲ್ ಆಫ್ ಜೊನಾಥನ್ ಸ್ವಿಫ್ಟ್ ಗುಲಿವರ್ ಟ್ರಾವೆಲ್ಸ್? ವೆರಿ ಈಸಿ. ದಿಸ್ ಆಲ್ಸೋ ರಿಪೀಟೆಡ್ಲಿ ಆಸ್ಡ್ ಕ್ವೆಶ್ಚನ್ ಅಂತ ಹೇಳ್ಬೋದು. ಟ್ರಾವೆಲ್ಸ್ ಇಂಟು ಸೆವ್ರಲ್ ರಿಮೋಟ್ ನೇಷನ್ಸ್ ಆಫ್ ದ ವರ್ಲ್ಡ್. ಇಂಟೆಲೆಕ್ಚುವಲ್ ಫ್ರೀಡಮ್ ಡಿಪೆಂಡ್ಸ್ ಅಪಾನ್ ಮೆಟೀರಿಯಲ್ ಥಿಂಗ್ಸ್. Poetry depends upon intellectual freedom, and women have always been poor, not for 200 years merely, but from the beginning of the time. Okay, but women have had less intellectual freedom than the men because they had less money and less leisure. This above passage, intellectual freedom primarily depend on material success ಅಂತ ಹೇಳ್ಬೋದು. ಅಂದರೆ ಈ ಟೆಕ್ಸ್ಟ್ ಏನು ಹೇಳುತ್ತೆ ಅಂದರೆ, ಇಟ್ ಟಾಕ್ಸ್ ಅಬೌಟ್ ವಿಮೆನ್. They have historically had less intellectual freedom precisely because they lack material means ಅಲ್ವಾ. ಅಂದರೆ ಅವ್ರಿಗೆ ಕಂಪ್ಲೀಟ್ಲಿ ಫ್ರೀಡಮ್ ಇಲ್ಲ, ಇಂಟೆಲೆಕ್ಚುವಲ್ ಫ್ರೀಡಮ್ ಇಲ್ಲ, ಯಾವುದೇ ಥರದ ಫ್ರೀಡಮ್ಗಳಿಲ್ಲ. ಆ್ಯಂಡ್ ದೇ ಹ್ಯಾಡ್ ಲೆಸ್ ಮನಿ, ಲೆಸ್ ಲೇಜರ್. ಹಾಗಾಗಿ ಮೆಟೀರಿಯಲ್ ರಿಸೋರ್ಸಸ್ಗಳಿಲ್ಲ ಅವರಿಗೆ ಅನ್ನೋದನ್ನು ನಾವು ನೋಡ್ಬೋದು. ಓಕೆನಾ. ನೆಕ್ಸ್ಟ್ ನೋಡಿ, ವಾಟ್ ಈಸ್ ರಿಯಲ್ ಇಶ್ಯೂ ವಾಸ್ ಜೊನಾಥನ್ ಸ್ವಿಫ್ಟ್ ಅಡ್ರೆಸ್ಸಿಂಗ್ ಅ ಮಾಡೆಸ್ಟ್ ಪ್ರಪೋಸಲ್? ಯಾವುದು? ವೆರಿ ಈಸಿ. ದ ಬ್ರಿಟಿಷ್ ಅಪ್ರೆಷನ್ ಆ್ಯಂಡ್ ಇಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಐರ್ಲ್ಯಾಂಡ್ ಅಂತ ಹೇಳ್ಬೋದು. ಸ್ವಿಫ್ಟ್ ಏನೇನು ಅಟ್ಯಾಕ್ ಮಾಡ್ತಾರೆ? ಪಾವರ್ಟಿ ಆಫ್ ಐಲ್ಯಾಂಡ್, ಬ್ರಿಟಿಷ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಐರ್ಲ್ಯಾಂಡ್, ಇನ್ಡಿಫರೆನ್ಸಸ್ ಆಫ್ ವೆಲ್ದಿ ಆ್ಯಂಡ್ ಗವರ್ಮೆಂಟ್, ಇನ್ಹ್ಯೂಮನ್ ಇಕನಾಮಿಕ್ ಥಿಂಕಿಂಗ್. ಅಂದರೆ ಇಲ್ಲಿ ಮಾಡೆಸ್ಟ್ ಪ್ರಪೋಸಲ್ ಏನಪ್ಪ ಅಂದರೆ, ಪುವರ್ ಐರಿಷ್ ಫ್ಯಾಮಿಲಿ ಏನು ಮಾಡ್ತಾರೆ ಅಂದರೆ, ಫಾರ್ ದ ಸೇಕ್ ಆಫ್ ಮನಿ ಆ್ಯಂಡ್ ಫುಡ್, ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವ್ರ ಮಗುವನ್ನು ಅವ್ರು ಏನು ಮಾಡ್ತಾರೆ, ಬ್ರಿಟಿಷರಿಗೆ ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ, ಅದನ್ನು ಚಾಪ್ ಮಾಡಿಬಿಟ್ಟು ಫುಡ್ ಮಾಡ್ಕೊಂಡು ತಿಂತಾರೆ. ಯಾರು? ಬ್ರಿಟಿಷರು. ಇದನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದ್ದಾರೆ. ಏನಪ್ಪ ಅಂದರೆ, ಒಂದು ಪಾವರ್ಟಿ ಆಫ್ ಇಂಗ್ಲೆಂಡ್ ಬಗ್ಗೆ ಹೇಳಿದ್ದಾರೆ, ಇನ್ನೊಂದು ಬ್ರಿಟಿಷ್ ಎಕ್ಸ್ಪ್ಲಾಯ್ಟೇಷನ್ ಟುವರ್ಡ್ಸ್ ದ ಇಂಗ್ಲೆಂಡ್, ಎಸ್ಪೆಷಲಿ ಬ್ರಿಟಿಷ್ ಹೇಗೆ ಅಪ್ರೆಸ್ ಮಾಡ್ತಾರೆ ಆ್ಯಂಡ್ ಇಕನಾಮಿಕಲ್ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾರೆ ಐರ್ಲ್ಯಾಂಡನ್ನು ಅನ್ನೋದನ್ನ ಹೇಳಿದ್ದಾರೆ. There is no fiction, non-fiction as we commonly understand the distinction. There is only narrative. The statement given by E.L. Doctorow. Okay, E.L. Doctorow in his famous essay called False Document alli helidare, which was published in the year 1977. Okay, now why was Richard Steele expelled from House of Commons in 1714? ಓಕೆ, ದಟ್ಸ್ ಬೇಸಿಕಲಿ ಡ್ಯೂ ಟು ದ ಪಾಂಪ್ಲೆಟ್ ಕ್ರೈಸಿಸ್. ಆ್ಯಕ್ಚುಲಿ ಇಲ್ಲಿ ಏನಂದರೆ, ಅವ್ರನ್ನ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, ಹೌಸ್ ಆಫ್ ಕಾಮನ್ಸಿಂದ ಯಾಕೆ ತೆಗೆದಾಕ್ತಾರೆ ಅಂತಂದರೆ, 1714 ಅವರೊಂದು ಪಾಂಪ್ಲೆಟ್ ಬರೆದಿದ್ದಾರೆ, ಅದರ ಹೆಸರೇನು? ದ ಕ್ರೈಸಿಸ್. ಅಲ್ಲಿ ಡೈರೆಕ್ಟ್ಲಿ ಹಿ ಡಿಫೆಂಡ್ ಯಾರನ್ನ? ಹೆನೋವೋರಿಯನ್ ಸಕ್ಸೆಷನನ್ನು ಅವರು ಡಿಫೆಂಡ್ ಮಾಡಿ. ಹೆನೋವೋರಿಯನ್ ಸಕ್ಸೆಷನ್ ಅಂದರೆ ಏನು ಗೊತ್ತಾ? ಈ ಜರ್ಮನ್ ರಾಯಲ್ ಹೌಸ್ ಇದ್ದಾರಲ್ಲ, ಅವರು ರೂಲ್ ಮಾಡ್ತಾರೆ ಬ್ರಿಟನನ್ನು. ಎಷ್ಟರಿಂದ ಎಷ್ಟು ವರ್ಷದವರೆಗೆ? 1714 1901 ತನಕ ಅವರ ಡೈನಾಸ್ಟಿ ಇರುತ್ತೆ, ಆಯಿತಾ, ಜರ್ಮನ್ ಡೈನಾಸ್ಟಿ ಇರುತ್ತೆ. ಅದನ್ನು ಡೈರೆಕ್ಟಾಗಿ ಅವರು ಯಾರು ಬೇಸಿಕಲಿ ರಿಚರ್ಡ್ ಸ್ಟೀಲ್ ಏನು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಡೈರೆಕ್ಟಾಗಿ. ಓಕೆ, ಅವರು ಆಳ್ವಿಕೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ವಿಗ್ ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ, ಹಿ ಕ್ರಿಟಿಸೈಸ್ ಟ್ರಾಯ್ ಮಿನಿಸ್ಟ್ರಿ, ಆಯಿತಾ. ಸೊ ಇಲ್ಲಿ ಹಾಗಾಗಿ ಟ್ರಾಯ್ ಮಿನಿಸ್ಟ್ರಿ ಅವ್ರು ಏನು ಮಾಡ್ತಾರೆ, ಅವನ್ನ ಎಕ್ಸ್ಪೆಲ್ ಫ್ರಮ್ ದ ಹೌಸ್ ಆಫ್ ಕಾಮನ್ಸ್ ಅಂತ ಹೇಳ್ಬೋದು. ಓಕೆನಾ. ಓಕೆ, ಮ್ಯಾಚ್ ದ ಫಾಲೋವಿಂಗ್ ಬ್ರಿಟಿಷ್ ಪ್ರೋಸ್ ಆ್ಯಂಡ್ ದೇಯರ್ ವರ್ಕ್ಸ್ ಆಯಿತಾ. ಜಾನ್ ಲಾಕ್, ಥಾಮಸ್ ಹಾಬ್ಸ್, ಜಾರ್ಜ್ ಆರ್ವೆಲ್ ಆ್ಯಂಡ್ ಥಾಮಸ್ ಕಾರ್ಲೈಲ್. ವೆರಿ ಈಸಿ. ಥಾಮಸ್ ಹಾಬ್ಸ್ ಫೇಮಸ್ ಫಾರ್ ಲೇವತನ್ ಅಲ್ವಾ. ನೆಕ್ಸ್ಟ್ ಬಂದುಬಿಟ್ಟು ಬೇಸಿಕಲಿ ಥಾಮಸ್ ಕಾರ್ಲೈಲ್ ಈಸ್ ಫೇಮಸ್ ಫಾರ್ ಸಾರ್ಟರ್ ರೀಸಾರ್ಟರ್ಸ್ ಅಲ್ವಾ. ನೆಕ್ಸ್ಟ್ ಬಂದುಬಿಟ್ಟು ಜಾನ್ ಲಾಕ್ ಈಸ್ ಫೇಮಸ್ ಫಾರ್ ದ ಸೆಕೆಂಡ್ ಟ್ರಿಟೈಸ್ ಆಫ್ ಗವರ್ಮೆಂಟ್, ಆ್ಯಂಡ್ ಜಾರ್ಜ್ ಆರ್ವೆಲ್ ಈಸ್ ಫೇಮಸ್ ಫಾರ್ ದ ರೋಡ್ ಟು ವಿಗಾರ್ ಪೇರ್. ಓಕೆನಾ, ದ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೋ ನೆಕ್ಸ್ಟ್ ನೋಡೋಣ. I had already made up my mind that the elephant was guilty, but I don't know what to do. Idu actually the phrase taken from Shooting an Elephant by George Orwell. Elephant was in the state of collapse. It was no longer a threat to the crowd. The only thing left to do was to shoot it. But I did not want to shoot it. I want to stand up to the crowd, but I could not. I had been brought up to the moral person. But in that moment, I could only think of myself, the crowd that expected me to act. This is the tone of the paragraph is
ಈಸ್ ಗಿಲ್ಟಿ ಆ್ಯಂಡ್ ಕಾನ್ಫ್ಲಿಕ್ಟೆಡ್ ಅಲ್ವಾ. ಇಲ್ಲಿ ಗಿಲ್ಟಿ ಫೇಸ್ ಮಾಡ್ತಾರೆ ಜಾರ್ಜ್ ಆರ್ವೆಲ್, ಅದಕ್ಕೆ ಅವರು ಜಾಬ್ ಬಿಟ್ಟು ರೈಟಿಂಗಿಗೆ ಹೋಗಿರೋದು. ಬಿಕಾಸ್ ಏನಪ್ಪ ಅಂತಂದರೆ ಇಂಡಿಯನ್ ಮೈಂಡ್ಸೆಟ್ ಹೇಗಿತ್ತು ಅಂತಂದರೆ, ಓಕೆ ಎಲಿಫೆಂಟ್ಗಳು ನಮ್ಮ ಬೆಳೆಗಳನ್ನು ನಾಶ ಮಾಡ್ತೀವಿ, ನೀವು ಶೂಟ್ ಮಾಡಬೇಕು, ನಮ್ಮ ಹತ್ರ ಗನ್ನೆಲ್ಲ ಇಲ್ಲ, ನೀವು ಬ್ರಿಟಿಷರು, ನಿಮ್ಮ ಹತ್ರ ಏನಿದೆ ಗನ್ ಇದೆ, ನೀವು ಶೂಟ್ ಮಾಡಿ. ಮತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಎಲಿಫೆಂಟ್ ನೋಡಿದಾಗ ತುಂಬ ಬೇಜಾರಾಗುತ್ತೆ ಅವನಿಗೆ, ನಾನು ಶೂಟ್ ಮಾಡಬೇಕಲ್ಲ, ಅದು ಒದ್ದಾಡಿ ಸಾಯುತ್ತೆ ಆಯಿತಾ, ಅದು ನೋಡಿದಾಗ ತುಂಬ ಗಿಲ್ಟ್ ಫೀಲ್ ಆಗುತ್ತೆ ಅಲ್ವಾ. ಸೊ ಅದನ್ನು ನಾವು ನೋಡ್ಬೋದು. ಆ್ಯಂಡ್ ಕಾನ್ಫ್ಲಿಕ್ಟೆಡನ್ನು ಕೂಡ ನಾವು ನೋಡ್ಬೋದು. ಓಕೆನಾ, ಅಂದರೆ ಅವನು ಮೊರಾಲಿಟಿಗೆ ಕ್ವೆಶ್ಚನ್ ಮಾಡ್ತಾನೆ, ನನ್ನ ಮಾರಲ್ ವ್ಯಾಲ್ಯೂಸ್ ಏನಿದೆ, ಜಾರ್ಜ್ ಆರ್ವೆಲ್ನ ಮಾರಲ್ ವ್ಯಾಲ್ಯೂಸ್ ಡಿಫ್ರೆಂಟ್ ಇದೆ. ಸೊ ಅದೇ ಒಂದು ದೊಡ್ಡ ಕ್ವೆಶ್ಚನ್ ಆಗುತ್ತೆ ಅವರಿಗೆ. ಸೊ ದ್ಯಾಟ್ ವಿ ಕ್ಯಾನ್ ಸಿ ಇನ್ ದಿಸ್ ಪರ್ಟಿಕ್ಯುಲರ್ ವರ್ಕ್. ವಿಚ್ ಆಫ್ ದ ಫಾಲೋವಿಂಗ್ ವರ್ಕ್ಸ್ ಆಫ್ ಆಲ್ಡಸ್ ಹಕ್ಸ್ಲೆ ಇನ್ಫ್ಲೂಯೆನ್ಸ್ ದ ಸೈಕಿಯಾಡ್ಲಿಕ್ ಮೂವ್ಮೆಂಟ್ ಅಂತ ಹೇಳ್ತಾರೆ. ದಟ್ಸ್ ನನ್ ಅದರ್ ದ್ಯಾನ್ ಡೋರ್ಸ್ ಆಫ್ ದ ಪರ್ಸೆಪ್ಷನಲ್ಲಿ ಟಾಕಿಂಗ್ ಅಬೌಟ್ ಏನಂತ ಹೇಳ್ತೀವಿ, ಇಟ್ಸ್ ಎಸ್ಸೆ ಆಯಿತಾ, ಇಟ್ಸ್ ಅನ್ ಎಸ್ಸೆ ಟಾಕಿಂಗ್ ಅಬೌಟ್ ಸೈಕಿಯಾಡ್ಲಿಕ್ ಡ್ರಗ್ ಮೆಸಲಿನ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಇಟ್ಸ್ ಎ ಹೈಲಿ ಇನ್ಫ್ಲುಯೆನ್ಷಿಯಲ್ ಟಾಪಿಕ್ ಡ್ಯೂರಿಂಗ್ 1960 ಅಂತಲೂ ಕೂಡ ಹೇಳ್ಬೋದು. ಓಕೆನಾ. Mary Wollstonecraft, a valediction for the rights of women, forms a protest against. It's a repeated question. Very easy. That's another. Edmund Burke ಅವರ ಏನಂತ ಹೇಳ್ತೀವಿ, ರಿಫ್ಲೆಕ್ಷನ್ ಆನ್ ದ ರಿವಲ್ಯೂಷನ್ ಇನ್ ಫ್ರಾನ್ಸ್, ಆ ಒಂದು ಪರ್ಟಿಕ್ಯುಲರ್ ವರ್ಕಿಗೆ ರೆಸ್ಪಾನ್ಸ್ ಆಗಿ ಮೇರಿ ವುಲ್ಸ್ಟನ್ಕ್ರಾಫ್ಟ್ ವ್ಯಾಲಿಡಿಕ್ಷನ್ ಫಾರ್ ದ ರೈಟ್ಸ್ ಆಫ್ ವಿಮೆನ್ ಅನ್ನು ಬರೀತಾರೆ, ರೈಟ್ಸ್ ಆಫ್ ಮೆನ್ ಅನ್ನು ಬರೀತಾರೆ. ಮೆನ್ ವಿಮೆನ್ ಅಲ್ಲ, ಮೆನ್, ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1790. ಓಕೆನಾ. Next, match the following literary magazine and the least one and their founders. The Tatler, Monthly Review, The True Patriot and The Rambler. The Tatler ಬಂದ್ಬಿಟ್ಟು ರಿಚರ್ಡ್ ಸ್ಟೀಲ್. ಓಕೆ, ಮಂತ್ಲಿ ರಿವ್ಯೂ ಬಂದ್ಬಿಟ್ಟು ರಾಫ್ ಗ್ರಿಫಿತ್. The True Patriot written by Henry Fielding. Then The Rambler written by Johnson. Okay, so answer is fourth one. Next, what is the minimum requirement for piece of prose? ಪ್ರೋಸಿಗೆ ರೈಮಿಂಗ್ ಕಪ್ಲೆಟ್ ಅಂತೂ ಬೇಡ, ಪೊಯೆಟಿಕ್ ಡಿವೈಸಸ್ ಬೇಡ, ಫಾರ್ಮಲ್ ಮೀಟರ್ ಬೇಡ, ಕಂಟಿನ್ಯೂಸ್ ಕೊಹರೆನ್ಸ್ ಬಿಯಾಂಡ್ ಲೀಸ್ಟ್ ಅಂತ ಹೇಳ್ಬೋದು. ಓಕೆನಾ. ಕಂಟಿನ್ಯೂಸ್ ಥಾಟ್ಸ್, ಏನು ನಿಮಗೆ ಐಡಿಯಾಸ್ ಇದೆ, ಥಾಟ್ಸ್ ಇದೆ, ಅದನ್ನು ಜಸ್ಟ್ ಏನು ಮಾಡಬೇಕು, ಲಾಜಿಕಲ್ ಆಗಿ ಯೂಸ್ ಮಾಡಿ ಕಂಟಿನ್ಯೂಸ್ ಆಗಿ ಬರಿತಾ ಹೋಗುವಂಥದ್ದು. ಸೊ ದ್ಯಾಟ್ಸ್ ಬೇಸಿಕಲಿ ಪ್ರೋಸ್ ಅಂತ ಹೇಳ್ಬೋದು. ರೈಮಿಂಗ್ ಕಪ್ಲೆಟ್ ಇರ್ಬೋದು ಅಥವಾ ಯೂಸ್ ಆಫ್ ಪೊಯೆಟಿಕ್ ಡಿವೈಸಸ್ ಇರ್ಬೋದು, ಇವೆಲ್ಲ ಪೋಯಮ್ಗೆ ಬೇಕು. ಫಾರ್ಮಲ್ ಮೀಟರ್ಸ್ ಯಾವುದಿಗೆ ಬೇಕು, ವರ್ಡ್ಸಸ್ ಬೇಕು, ನಾಟ್ ಫಾರ್ ಪ್ರೋಸ್. ಸೊ this is the minimal requirement for piece of prose ಅಂತ ಹೇಳ್ಬೋದು. Who among the following has elaborated on the Indianization of English? Who among the following has elaborated on the Indianization of English? That's none other than B.B. Kachru. ಆಯ್ತಾ, ಸಾರಿ ನಾನು ಹೈಲೈಟ್ ಮಾಡಿಲ್ಲ. ಆನ್ಸರ್ ಬಂದ್ಬಿಟ್ಟು B.B. Kachru. ಓಕೆ, ಬ್ರಾಜ್ ಬಿಹಾರಿ ಕಾಚ್ರು ಇಸ್ ಫೇಮಸ್ ಫಾರ್ ಹಿಸ್ ವರ್ಕ್. ಏನಂತ ಹೇಳ್ತೀವಿ ಅಂತಂದರೆ 3 ಸರ್ಕಲ್ಸ್ ಆಫ್ ಇಂಗ್ಲೀಷ್ ಬಗ್ಗೆ ಹೇಳ್ತಾರೆ. ಓಕೆನಾ. ಇಲ್ಲಿ ಹಿ ಟಾಕ್ಸ್ ಅಬೌಟ್ ಇಂಡಿಯನೈಸೇಷನ್ ಆಫ್ ಇಂಗ್ಲೀಷ್ ಬಗ್ಗೆ ಹೇಳ್ತಾರೆ. ಎಲ್.ಎಂ. ಚಾಂದನಿ ಇದಾರಲ್ಲ, ಅವರು ಬೇಸಿಕಲಿ ಮಲ್ಟಿಲಿಂಗ್ವಲಿಸಮ್ ಮತ್ತು ಲ್ಯಾಂಗ್ವೇಜ್ ಪ್ಲಾನಿಂಗ್. ರಾಜೇಂದ್ರ ಸಿಂಗ್ ಟಾಕಿಂಗ್ ಅಬೌಟ್ ಲಿಂಗ್ವಿಸ್ಟಿಕ್ ಆ್ಯಂಡ್ ಲ್ಯಾಂಗ್ವೇಜ್ ಥಿಯರಿ. ಕುಮಾರವೇಂದುಲು ಬಂದ್ಬಿಟ್ಟು ಪೋಸ್ಟ್ ಮೆಥಡ್ ಪೆಡಗಾಜಿ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಬಗ್ಗೆ ಹೇಳಿದ್ದಾರೆ. ಓಕೆನಾ. ಓಕೆ, ವೆರಿ ಇಂಪಾರ್ಟೆಂಟ್. ಇವರ ಇದೆಯಲ್ಲ 3 ಸರ್ಕಲ್ಸ್ ಆಫ್ ಇಂಗ್ಲೀಷ್ ಇದೆಯಲ್ಲ, ಯು ಮಸ್ಟ್ ನೋ ಆಯಿತಾ, ಇಂಪಾರ್ಟೆಂಟ್. ಆ್ಯಂಡ್ ಮೇಕ್ ಅ ನೋಟ್ ಆಫ್ ದಿಸ್ ಆಯಿತಾ, ಒಂದು ನೋಟ್ಸನ್ನು ಮಾಡ್ಕೊಳ್ಳಿ ಇದ್ರ ಬಗ್ಗೆ. ಓಕೆ, ತುಂಬ ಸರಿ ಕ್ವೆಶ್ಚನ್ಸನ್ನು ಕೇಳಿದ್ದಾರೆ B.B. Kachru ಬಗ್ಗೆ. ಓಕೆನಾ. ವಿಚ್ ಇವೆಂಟ್ ಇಸ್ ಮೋಸ್ಟ್ ಅಸೋಸಿಯೇಟೆಡ್ ವಿತ್ ದ ಅಫಿಷಿಯಲ್ ಇಂಟ್ರೊಡಕ್ಷನ್ ಆಫ್ ಇಂಗ್ಲೀಷ್ ಎಜುಕೇಷನ್ ಇನ್ ಕೊಲೋನಿಯಲ್ ಇಂಡಿಯಾ? Which event is most associated with the official introduction of English education in India? That's none other than Macaulay Minute on education. ಇಲ್ಲಿ ಏನು ಮಾಡ್ತಾರೆ, ಇಂಟ್ರೊಡಕ್ಷನ್ ಆಫ್ ಇಂಗ್ಲೀಷ್ ಎಜುಕೇಷನ್ ಇನ್ ಕೊಲೋನಿಯಲ್ ಇಂಡಿಯಾ ಅಂತ ಹೇಳ್ಬೋದು. ಎಸ್ಟಾಬ್ಲಿಷ್ಮೆಂಟ್ ಆಫ್ ಫೋರ್ಟ್ ವಿಲಿಯಂ ಕಾಲೇಜ್ 1800 ಆಗಿರೋದು. ಎಸ್ಪೆಷಲಿ ಇದು ಟ್ರೈನ್ ಈಸ್ಟ್ ಇಂಡಿಯನ್ ಕಂಪನಿಗೋಸ್ಕರ ಇರುವಂಥದ್ದು. ಓಕೆನಾ. ಚಾರ್ಟರ್ ಆ್ಯಕ್ಟ್ ಬಂದುಬಿಟ್ಟು ಅಲೋಕೇಟ್ ಫಂಡ್ ಫಾರ್ ಎಜುಕೇಷನ್. ಹಂಟರ್ ಕಮಿಷನ್ ಬಂದುಬಿಟ್ಟು ಫೋಕಸಿಂಗ್ ಆನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್. ಬಟ್ ಓನ್ಲಿ ಒನ್ ಅಫಿಷಿಯಲ್ ಇಂಟ್ರೊಡಕ್ಷನ್ ಆಫ್ ಇಂಗ್ಲೀಷ್ ಎಜುಕೇಷನ್ ಟು ಇಂಡಿಯಾ ಬಂದುಬಿಟ್ಟು ಮೆಕಾಲೆ ಮಿನಿಟ್. ಓಕೆನಾ. On December 11, 1823, Rajaram Mohan Roy addressed a letter to British authority which pleaded for modern Western education and considered historically important for the introduction of English education in India. Actually, Rajaram Mohan Roy ಈ ಒಂದು ಪರ್ಸನಿಗೆ ಲೆಟರ್ ಬರೀತಾರೆ, ಆಫಿಷಿಯಲ್ಸಿಗೆ, ಅಂದರೆ ಬ್ರಿಟಿಷ್ ಆಫಿಷಿಯಲಿ ಬರೀತಾರೆ. ಏನಂದರೆ, ನೀವು ಇಂಟ್ರೊಡ್ಯೂಸ್ ಮಾಡಿ ಇಂಗ್ಲೀಷ್ ಎಜುಕೇಷನ್ಸನ್ನು, ನೀವು ಫಂಡ್ ಹಾಕಬೇಡಿ, ಸಂಸ್ಕೃತ ಎಜುಕೇಷನಿಗೆ ಫಂಡ್ ಹಾಕಬೇಡಿ, ಇಂಗ್ಲೀಷ್ ಎಜುಕೇಷನನ್ನು ಕೊಡಿ ನಮ್ಮ ಇಂಡಿಯನ್ಸ್ ಅವರಿಗೆ. ಬಿಕಾಸ್ ಅವರು ಏಜ್ ಓಲ್ಡ್ ಬಿಲೀವ್ಸನ್ನು ನಂಬಿಸ್ಕೊಂಡು ಬಂದರೆ, ಸತಿ ಪದ್ಧತಿ ಇರ್ಬೋದು, ಚೈಲ್ಡ್ ಮ್ಯಾರೇಜ್ ಇವೆಲ್ಲ ಮಾಡ್ತಿದ್ದಾರೆ. ಸೊ ಇಂಗ್ಲೀಷ್ ಎಜುಕೇಷನ್ ಮಾಡರ್ನೈಸ್ ಮಾಡಿ ನಮ್ಮ ಒಂದು ಇಂಡಿಯಾವನ್ನು ಅಂತ ಒಂದು ಲೆಟರ್ನ ಬರೀತಾರೆ. ಇದು ರಿಪೀಟೆಡ್ ಕ್ವೆಶ್ಚನ್, ಅದು ತುಂಬ ಟೈಮ್ ಕೇಳಿದ್ದಾರೆ ಈ ಕ್ವೆಶನ್ಸನ್ನು. ರಾಜಾರಾಮ್ ಮೋಹನ್ ರಾಯ್ ಯಾರಿಗೆ ಪರ್ಟಿಕ್ಯುಲರ್ ಲೆಟರ್ ಬರೀತಾರೆ? ಲಾರ್ಡ್ ಹ್ಯಾಮ್ರಸ್ಟಿಗೆ. ಓಕೆನಾ. ಅದ್ರ ಬಗ್ಗೆ ಬರೆದಿದ್ದೀನಿ ಆಯಿತಾ, ಎಂಟೈರ್ ಇಂಟ್ರೊಡಕ್ಷನ್ ಟು ಅಂದರೆ ಎಂಟೈರ್ ಏನದು ಸ್ಟೋರಿ ಅಂತ ಬರೆದಿದ್ದೀನಿ, ಜಸ್ಟ್ ರೀಡ್ ಇಟ್. ಓಕೆನಾ.
ಓಕೆ, ನೆಕ್ಸ್ಟ್ ನೋಡಿ, ಮ್ಯಾಚ್ ದ ಫಾಲೋವಿಂಗ್: ಪ್ರೊಫೆಸರ್ ವಿ ಕೆ ಗೋಕಾಕ್, ಪ್ರೊಫೆಸರ್ ಸಿ ಡಿ ನರಸಿಂಹಯ್ಯ, ಸಿ ಜೆ ದಾಸ್ವಾನಿ, ಕೆ ಆರ್ ಎಸ್ ಅಯ್ಯಂಗಾರ್. ಓಕೆ, ಇದು ನಿಮಗೆ ಆ್ಯಕ್ಚುಲಿ ಇದೆಲ್ಲ ಏನಂದರೆ ಸ್ವಲ್ಪ ಹೇಳಿದ್ನ ನಾನು ಒಂದ್ಸಲ ಟ್ವಿಸ್ಟಾಗಿ ಕೇಳ್ತಾರೆ. ಡೋಂಟ್ ವರಿ, ಇಂಥ ಕ್ವೆಶನ್ಸ್ ಎಲ್ಲ ಬಂದರೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಈ ಥರ ಕ್ವೆಶನ್ಸ್ಗಳು ಸಮ್ಟೈಮ್ಸ್ ಕಟ್ ಆಫಿಗೆ ನಿಮ್ಗೆ ಪ್ರಾಬ್ಲಮ್ ಕೊಡೋದಕ್ಕೆ ಅಂತಲೇ ಇಟ್ಟಿರ್ತಾರೆ ಈ ಕ್ವೆಶನ್ಸ್ಗಳು. ಓಕೆನಾ? ಸೊ ನಾನು ಹೇಳಿದ್ರೆ ರೆಸ್ಟ್ ಆಫ್ ದ ಟಾಪಿಕಲ್ಲಿ ನೀವು ವೆಲ್ ವರ್ಸ್ಡ್ ಆಗಿದ್ದರೆ ದೆನ್ ಈ ಟಾಪಿಕನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? ನೋಡಿ, ವಿ ಕೆ ಗೋಕಾಕ್ is a Central Institute of English and Foreign Languages. Narasimhayya, basically Dhanyaloka. C.J. Daswani, famous for Center for the Advanced Study of India. K.R.S. Iyengar, Andhra University. ಅಂದರೆ ಇಲ್ಲಿ ವರ್ಕ್ ಮಾಡಿದ್ದಾರೆ ಇವರೆಲ್ಲರೂ, ಆಯಿತಾ? ಈ ಪರ್ಟಿಕ್ಯುಲರ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ 1835, 1854, 1882, 1887. ಇದು ನೋಡಿ, ನೀವು ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೆ ನಿಮಗೆ ವೂಡ್ಸ್ ಡಿಸ್ಪ್ಯಾಚ್ ಬಗ್ಗೆ ಗೊತ್ತಿದ್ದರೆ, ಓಕೆನಾ, ವೂಡ್ಸ್ ಡಿಸ್ಪ್ಯಾಚ್ನ ಕರೆಕ್ಟ್ ಇಯರ್ ಗೊತ್ತಿದ್ರೆ ದೆನ್ ರೆಸ್ಟ್ ಆಫ್ ದೆಮ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. 1854 ಈಸ್ ವೂಡ್ಸ್ ಡಿಸ್ಪ್ಯಾಚ್, ಕರೆಕ್ಟ್ ಅಲ್ವಾ? ಸೊ ಬಿ ಬಂದುಬಿಟ್ಟು 3 ಎಲ್ಲಿದೆ ನೋಡಿ. ಸೊ ದಟ್ಸ್ ಒಂದೇ ಆಪ್ಷನ್ಸಲ್ಲಿ ಇರೋದು, ಥರ್ಡ್ ಒನ್ನಲ್ಲಿ. ಸೊ ಥರ್ಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಸಾರಿ, ನಾನು ಉಲ್ಟಾ ಪಲ್ಟಾ ಬರ್ತಿದ್ದೀನಿ ಅನ್ಸುತ್ತೆ. ಇಲ್ಲಿ ಥರ್ಡ್ ಒನ್, ಓಕೆ, ಇಲ್ಲಿ ಥರ್ಡ್ ಒನ್ನಲ್ಲಿ ಬಂದಿದೆ, ಇಲ್ಲಿ ಆಪ್ಷನ್ಸಲ್ಲಿ ಸೆಕೆಂಡ್ ಒನ್ ಬಂದಿದೆ. ಓಕೆನಾ? ಸೊ ಆಪ್ಷನ್ ಮೇಲೆ ಕೆಳಗೆ ಆಗಿದೆ. ಓಕೆನಾ? ಬಿ ಒನ್ ಇಸ್ ದ ಸೆಕೆಂಡ್, ಥರ್ಡ್ ಒನ್, ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಬಿ ಈಸ್ ಥರ್ಡ್ ಒನ್. ಓಕೆನಾ? ಇಲ್ಲಿ ಏನಾಗಿದೆ, ಥರ್ಡ್ ಒನ್ನಿಗೆ ಹೋಗಿದೆ ಆಪ್ಷನ್, ಇಲ್ಲಿ ಸೆಕೆಂಡ್ ಒನ್ನಿಗೆ ಹೋಗಿದೆ. ಡೋಂಟ್ ಬಿ ಕನ್ಫ್ಯೂಸ್, ಆಯಿತಾ? ಇದನ್ನೇ ನಾವು ಜಾಸ್ತಿ ಓದ್ಕೊಳ್ಳಿ. ಓಕೆನಾ? ಆ ಒಂದು ಪರ್ಟಿಕ್ಯುಲರ್ ಸ್ಲೈಡನ್ನು. ಓಕೆನಾ? ಚಾರ್ಲ್ಸ್ ವುಡ್, ಲಾರ್ಡ್ ಆಕ್ಲ್ಯಾಂಡ್, ಥಾಮಸ್ ಬೆಬಿಂಗ್ಟನ್ ಮೆಕ್ಕಾಲೆ, ರಾಜಾರಾಮ್ ಮೋಹನ್ ರಾಯ್. ಓಕೆನಾ? ಸೊ ವೆರಿ ಈಸಿ. ಓಕೆ, ಚಾರ್ಲ್ಸ್ ವುಡ್ ಫೇಮಸ್ ಫಾರ್ ಪ್ರೆಸಿಡೆಂಟ್ ಆಫ್ ಬೋರ್ಡ್ ಆಫ್ ಕಂಟ್ರೋಲ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಅಲ್ವಾ? ಓಕೆ, ನೆಕ್ಸ್ಟ್ ನೋಡೋಣ. ಲಾರ್ಡ್ ಆಕ್ಲ್ಯಾಂಡ್ ಈಸ್ ಫೇಮಸ್ ಫಾರ್ ಇಂಡಿಯನ್ ಗವರ್ನರ್ ಜನರಲ್ ಅಂತ ಹೇಳ್ಬೋದು. ದೆನ್ ಬ್ಯಾಬಿಂಗ್ಟನ್ ಮೆಕ್ಕಾಲೆ, ಫಾದರ್ ಆಫ್ ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ, ವೆರಿ ಈಸಿ. ರಾಜಾರಾಮ್ ಬ್ರಹ್ಮ ಸಮಾಜ್ ಅಥವಾ ಬ್ರಹ್ಮ ಸಭಾ ಅಂತಲೂ ಕೂಡ ಹೇಳ್ಬೋದು. In Hamlet and his problem, what does Eliot identify as the artistic flaw in Shakespeare's Hamlet? That's none other than emotional content outweigh the dramatic action. ಅಂದರೆ ಡಿ ಎಸ್ ಎಲಿಯಟ್ ಹೇಳ್ತಾರೆ, ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ಇದೆಯಲ್ಲ, ಕಂಪ್ಲೀಟ್ ಆರ್ಟಿಸ್ಟಿಕ್ ಫೇಲ್ಯೂರ್. ಯಾಕೆ ಅಂದರೆ ಹ್ಯಾಮ್ಲೆಟ್ಸ್ ಇಂಟೆನ್ಸ್ ಇಮೋಷನ್ಸ್ ಆರ್ ನಾಟ್ ಅಡಿಕ್ವೇಟ್ಲಿ ಸಪೋರ್ಟೆಡ್ ಬೈ ದ ಸಿಚುವೇಶನ್. ಅವರ ಏನು ಇಮೋಷನ್ಸ್ ಇದೆಯಲ್ಲ, ಅವರು ಆ ತಂದೆ ಕಳ್ಕೊತಾರೆ, ಅವ್ರ ಲವ್ವರ್ನ ಕಳ್ಕೊತಾರೆ, ಪರ್ಟಿಕ್ಯುಲರ್ ಆ ಒಂದು ಇಮೋಷನ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ಏನು ಮಾಡಿಲ್ಲ, ಅದನ್ನು ತೋರಿಸ್ಲಿಲ್ಲ ಸ್ಟೇಜ್ ಮೇಲೆ. ಅಂದರೆ ಕೆಲವೊಂದು ಸಿಚುವೇಶನ್ಗಳು ಅದನ್ನು ಸಪೋರ್ಟ್ ಮಾಡಿಲ್ಲ ಅಂತಲೂ ಹೇಳ್ತಾರೆ. ಹಾಗಾಗಿ ಇದು ಕಂಪ್ಲೀಟಾಗಿ ಆರ್ಟಿಸ್ಟಿಕ್ ಫೇಲ್ಯೂರ್ ಅಂತ ಹೇಳ್ತಾರೆ. ಆಬ್ಸೆನ್ಸ್ ಆಫ್ ಆಬ್ಜೆಕ್ಟಿವ್ ಕೋರಿಲೇಟಿವ್ ಬಗ್ಗೆ ಹೇಳ್ತಾ ಹೋಗ್ತಾರೆ ಇದರಲ್ಲಿ. ಓಕೆನಾ? ಹ್ಯಾಮ್ಲೆಟ್ ಅಷ್ಟು ಇಮೋಷನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಲ್ಲಿ ನಡೆದಂಥ ಕೆಲವೊಂದು ಸಿಚುವೇಶನ್ಗಳು ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಅನ್ನೋದು ಇಟ್ಸ್ ಬೇಸಿಕಲಿ ದ ಹ್ಯಾಮ್ಲೆಟ್ ಏನಂತ ಹೇಳ್ತೀವಿ, ಕಂಪ್ಲೀಟ್ ಆರ್ಟಿಸ್ಟಿಕ್ ಫೇಲ್ಯೂರ್ ಅಂತ ಕೂಡ ಹೇಳ್ಬೋದು. ಓಕೆನಾ? Whose name is associated with downward filtration theory? Very easy. That's ಬ್ಯಾಬಿಂಗ್ಟನ್ ಮೆಕ್ಕಾಲೆ ಅಲ್ವಾ? ಡೌನ್ವರ್ಡ್ ಫಿಲ್ಟ್ರೇಷನ್ ಥಿಯರಿ ಅಂತಂದ್ರೇನೋ ಅವ್ರು ಅನ್ಕೋತಾರೆ, ಈ ಬ್ರಿಟಿಷ್ ಗೌರ್ಮೆಂಟ್ ಅವರು ಶುಡ್ ಎಜುಕೇಟ್ ಸ್ಮಾಲ್ ಗ್ರೂಪ್ ಆಫ್ ಇಂಡಿಯನ್ಸಿಗೆ ಕೊಡಬೇಕು, ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಸ್ಪ್ರೆಡ್ ಮಾಡ್ತಾರೆ ರೆಸ್ಟ್ ಆಫ್ ದ ಪಾಪ್ಯುಲೇಷನ್ಗೆ ಅಂತ. ನೆಕ್ಸ್ಟ್ ನೋಡಿ, ವಿಚ್ 19th century novelist express a wish to exterminate the race of Indians following 1857 mutiny in India? ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳೋದು ನೀವು ಬ್ಯಾಕ್ಗ್ರೌಂಡ್ ಆಫ್ ದ ಏನಂತ ಹೇಳ್ತೀವಿ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದ ಬ್ರಿಟಿಷ್ ಲಿಟ್ರೇಚರ್ ಅಂತ. ಇದನ್ನ ಹೇಳಿದ್ದು ಚಾರ್ಲ್ಸ್ ಡಿಕೆನ್ಸ್ ಹೇಳ್ತಾರೆ. ಆಫ್ಟರ್ ಇಂಡಿಯನ್ ರೆಬಿಲಿಯನ್ ಅಥವಾ ಇಂಡಿಯನ್ ಮ್ಯುಟಿನಿ ಆಫ್ 1857 ಆದಮೇಲೆ ಚಾರ್ಲ್ಸ್ ಡಿಕೆನ್ಸ್ ಹೇಳ್ತಾರೆ, ಒಂದು ಲೆಟರ್ನ ಬರೀತಾರೆ ಟು ಪ್ರೈವೇಟ್ ಕರೆಸ್ಪಾಂಡೆನ್ಸ್. ಇಲ್ಲಿ ಒಂದು ಎಕ್ಸ್ಪ್ರೆಸ್ಸಿಂಗ್ ದ ಎಕ್ಸ್ಟ್ರೀಮ್ ಆ್ಯಂಗರ್ ಟುವರ್ಡ್ಸ್ ಇಂಡಿಯನ್ಸ್ ಆ್ಯಂಡ್ ಹಿಸ್ ಡಿಸೈರ್ ಟು ಎಕ್ಸ್ಟರ್ಮಿನೇಟ್ ದ ರೇಸ್. ಆ ಒಂದು ಪರ್ಟಿಕ್ಯುಲರ್ ಇಂಡಿಯನ್ ರೇಸ್ ಇದೆಯಲ್ಲ, ಅದನ್ನ ಎಕ್ಸ್ಟರ್ಮಿನೇಟ್ ಮಾಡಿಬಿಡೋಣ, ಕಂಪ್ಲೀಟಾಗಿ ಇರಾಡಿಕೇಟ್ ಮಾಡಿಬಿಡೋಣ, ಕಂಪ್ಲೀಟಾಗಿ ಅವ್ರನ್ನ ಏನು ಮಾಡೋಣ, ಆ ಒಂದು ಪರ್ಟಿಕ್ಯುಲರ್ ರೇಸ್ ಇದೆ ಅನ್ನೋದನ್ನೇ ಭೂಮಿ ಮೇಲೆ ಇಡೋದೇ ಬೇಡ ಅನ್ನೋ ಥರ ಹೇಳ್ತಾರೆ. ಯಾರು? ಚಾರ್ಲ್ಸ್ ಡಿಕೆನ್ಸ್. ಆಯಿತಾ? ಹಾಗಾಗಿ ಅಂದರೆ ನಿಮ್ಗೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದ ಸಿಚುವೇಶನ್ ಬಗ್ಗೆ ಗೊತ್ತಿರಬೇಕು. ಓಕೆನಾ? ಬ್ರಿಟಿಷ್ ಲಿಟ್ರೇಚರ್ ಇರ್ಬೋದು, ಅಮೆರಿಕನ್ ಲಿಟ್ರೇಚರ್ ಇರ್ಬೋದು, ದೆನ್ ಓನ್ಲಿ ಯು ಕ್ಯಾನ್ ಆನ್ಸರ್. ಇಲ್ಲಾಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಆಯಿತಾ? ನೆಕ್ಸ್ಟ್ ನೋಡಿ, ವಿಚ್ ಇಸ್ ನಾಟ್ ರೆಕಮೆಂಡೇಶನ್ ಆಫ್ ಹಂಟರ್ ಕಮಿಷನ್. ಯಾವುದು? ಕಮಿಷನ್ ಓವರ್ಸಾ ದ ಕರಿಕ್ಯುಲಮ್ ಆ್ಯಂಡ್ ಟೀಚಿಂಗ್ ಮೆಥಡ್. ಕರೆಕ್ಟ್. ದ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಟ್ ದ ಪ್ರೈಮರಿ ಲೆವೆಲ್ ಶುಡ್ ಬಿ ದ ಮದರ್ ಟಂಗ್. ಕರೆಕ್ಟ್. ಸ್ಟ್ರಾಂಗ್ ಎಂಫಸಿಸ್ ಆನ್ ಇಂಡಿಯನೈಸೇಷನ್ ಇಂಗ್ಲೀಷ್. ಕರೆಕ್ಟ್. ಕ್ರಿಶ್ಚಿಯನ್ ರಿಲಿಜಿಯಸ್ ಟೆಕ್ಸ್ಟ್ ಶುಡ್ ಬಿ ಇನ್ಕಾರ್ಪೊರೇಟೆಡ್. ರಾಂಗ್. ಆಯಿತಾ? ಹಂಟರ್ ಕಮಿಷನ್ನ ಮೇನ್ ರೆಕಮೆಂಡೇಷನ್ಸ್ ಯಾವುದು ಅಂದರೆ ಪ್ರಮೋಟಿಂಗ್ ಪ್ರೈಮರಿ ಎಜುಕೇಷನ್, ವೆರಿ ಇಂಪಾರ್ಟೆಂಟ್. ಆಯಿತಾ? ನೆಕ್ಸ್ಟ್, ಯೂಸಿಂಗ್ ಮದರ್ ಟಂಗ್ ಆಸ್ ಅ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಎಟ್ ಪ್ರೈಮರಿ ಲೆವೆಲ್, ಇಂಪ್ರೂವಿಂಗ್ ಕರಿಕ್ಯುಲಮ್ ಆ್ಯಂಡ್ ಟೀಚಿಂಗ್ ಮೆಥಡ್, ಎನ್ಕರೇಜಿಂಗ್ ಗ್ರೇಟರ್ ಇಂಡಿಯನ್ ಪಾರ್ಟಿಸಿಪೇಷನ್ ಇನ್ ದ ಎಜುಕೇಷನಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬೋದು.
ಓಕೆನಾ. ಇಲ್ಲಿ ನೋಡಿ ನೀವು ಈ ಥರ ಕ್ವಶನ್ಸ್ ಇಂಗ್ಲೀಷ್ ಇನ್ ಇಂಡಿಯಾ ಇದೆಯಲ್ಲ, ಅದು ಬೇಸಿಕಲಿ ಪೇಪರ್ 1ನ ಹೈಯರ್ ಎಜುಕೇಷನ್ ಇದೆಯಲ್ಲ, ಅದು ನೀಟಾಗಿ ಓದ್ಕೊಳ್ಳಿ, ದೆನ್ ಯು ಕ್ಯಾನ್ ಆನ್ಸರ್ ಇಟ್. ಓಕೆನಾ. ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್. ವಿಚ್ ಆಲ್ಫಾಬೆಟ್ ವಾಸ್ ಯೂಸ್ ಟು ರೈಟ್ ಓಲ್ಡ್ ಇಂಗ್ಲೀಷ್ ಆಫ್ಟರ್ ದ ಅರೈವಲ್ ಆಫ್ ಕ್ರಿಶ್ಚಿಯಾನಿಟಿ? ಆಫ್ಟರ್ ದ ಅರೈವಲ್ ಆಫ್ ಕ್ರಿಶ್ಚಿಯಾನಿಟಿ, ದಟ್ ಈಸ್ ರೋಮನ್ ಆಲ್ಫಾಬೆಟ್ ಅಂತ ಹೇಳ್ತಾರೆ. ನೋಡಿ, ಓಲ್ಡ್ ಇಂಗ್ಲೀಷಲ್ಲಿ ಬಿಫೋರ್ ಕ್ರಿಶ್ಚಿಯಾನಿಟಿ ಬರಬೇಕಿದ್ರೆ ಮುಂಚೆ ಯಾವುದನ್ನು ಯೂಸ್ ಮಾಡ್ತಾಯಿದ್ರು ಅಂದರೆ ರೂನಿಕ್ ಆಲ್ಫಾಬೆಟನ್ನು ಯೂಸ್ ಮಾಡ್ತಾಯಿದ್ರು. ಕ್ರಿಶ್ಚಿಯನ್ ಮಿಷನರೀಸ್ ಅರೈವ್ ಆದಮೇಲೆ ಏನು ಮಾಡ್ತಾರೆ, ರೋಮನ್ ಆಲ್ಫಾಬೆಟನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಓಕೆನಾ. ಓಕೆ, ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್. ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಪಾರ್ಟ್ 2 ಅಲ್ಲಿ ರೆಸ್ಟ್ ಆಫ್ ದ ಕ್ವೆಶ್ಚನ್ಸ್ ಏನಿದೆ ಅದನ್ನು ಡಿಸ್ಕಸ್ ಮಾಡೋಣ. ಓಕೆನಾ. ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಮತ್ತೊಂದು ಪಾರ್ಟ್ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.